ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಏಪ್ರಿಲ್ 26ರಿಂದ ಮೇ 2ರವರೆಗೆ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 100 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ನಿಮಗೆಲ್ಲರಿಗೂ ಸಹ ಗೊತ್ತಿರೋ ಹಾಗೆ ಕಳೆದ ಒಂದು 10 ದಿನಗಳಿಂದ ನಾವು ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಮಾಡೋಕೆ ಆಗಿರಲಿಲ್ಲ. ಯಾಕೆ ಅಂತಂದರೆ ಈ ಒಂದು SSCGD ಕ್ಲಾಸ್ಗಳನ್ನು ಮಾಡೋ ಒಂದು ಕಾರಣದಿಂದಾಗಿ ಆ್ಯಂಡ್ ದೆನ್ ಆ ಒಂದು ಅನಾಲಿಸಿಸ್ ಕ್ಲಾಸ್ಗಳು ಆ್ಯಂಡ್ ದೆನ್ ಮತ್ತೆ ಅದಕ್ಕೆಲ್ಲ ಸಹ ಸ್ವಲ್ಪ ಜಾಸ್ತಿ ಟೈಮ್ ಹೋಗ್ತಾ ಇರೋದ್ರಿಂದ ಸೊ ಇದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಸೊ ಆ ಕಾರಣದಿಂದಾಗಿ ಆ ಎಲ್ಲ ಪ್ರಶ್ನೆಗಳನ್ನು ಡೈಲಿ ಕರೆಂಟ್ ಅಫೇರ್ಸಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಹೇಳಬೇಕಾಗಿತ್ತಲ್ವ, ಸೊ ಎಲ್ಲ ಪ್ರಶ್ನೆಗಳನ್ನು ಒಂದೇ ಬಾರಿ ಕಂಪೈಲ್ ಮಾಡಿ ನಿಮಗೆ ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಹೇಳಲಾಗ್ತಾ ಇದೆ. ಓಕೆ, ಸೊ ಇದಕ್ಕೆ ಸ್ವಲ್ಪ ನಿಮ್ಮ ಸಹಕಾರ ಇರಲಿ ಅಂತ ನಾನು ನಿಮಗೆ ಕೇಳ್ಕೊಳ್ತೇನೆ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಇತ್ತೀಚೆಗೆ ನೀತಿ ಆಯೋಗದ ಹೊಸ ಉಪಾಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಕೊಟ್ಟಿದ್ದಾರೆ ಅಶೋಕ್ ಕುಮಾರ್ ಲಾಹರಿ ಅವರು, ಆಪ್ಷನ್ ಬಿ ಕೊಟ್ಟಿದ್ದಾನೆ ರಘುರಾಮ್ ರಾಜನ್, ಆಪ್ಷನ್ ಸಿ ಕೊಟ್ಟಿದ್ದಾನೆ ಅರವಿಂದ್ ಪನಗರಿಯಾ, ಹಾಗೆ ಆಪ್ಷನ್ ಡಿ ಏನಿದೆ ಅಂದರೆ ಸುಮನ್ ಬೇರಿ ಅಂತ ಇದೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ನೀತಿ ಆಯೋಗ. ಸೊ ಹಾಗಾದರೆ ಒಂದು ನೀತಿ ಆಯೋಗ ಸ್ಥಾಪನೆ ಆಗಿರತಕ್ಕಂತಹ ವರ್ಷ ಯಾಕೆ ಕೇಳ್ತಾ ನಿಮಗೆ 2015 ಜನವರಿ 1ನೇ ತಾರೀಕಿನಂದು ಇದು ಸ್ಥಾಪನೆ ಆಯಿತು ಅಂತ ನೆನ್ಪಿಟ್ಕೊಳ್ಳಿ. ಯಾರ ಸ್ಥಾನದಲ್ಲಿ ಇದು ಸ್ಥಾಪನೆ ಆಯಿತು, ಯಾವುದರ ಸ್ಥಾನದಲ್ಲಿ ಇದು ಸ್ಥಾಪನೆ ಆಯಿತು ಅಂತಂದರೆ ಆವಾಗ ನಾವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಯೋಜನಾ ಆಯೋಗದ ಯಾವುದು, ಈ ಒಂದು ಯೋಜನಾ ಆಯೋಗದ ಸ್ಥಾನದಲ್ಲಿ ಇದು ಸ್ಥಾಪನೆ ಆಗುತ್ತೆ. ಯಾವುದು, ಈ ಒಂದು ನೀತಿ ಆಯೋಗ ಅಂತ ಹೇಳ್ತೀವಿ. ಹಾಗಾದರೆ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಕರೆಂಟ್ ಯಾರು ಪ್ರಧಾನಮಂತ್ರಿ ಇರ್ತಾರಲ್ವ ಅವರೇ ಸರ್ ಅಂತ ಹೇಳಬೇಕಾಗುತ್ತೆ. ನೀವೇನಾದರೂ ಪ್ರಧಾನಮಂತ್ರಿ ಆದರೆ ನೀವು ಸಹ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರ ಆಗ್ತೀರಾ. ಓಕೆ, ಹಾಗಾದರೆ ಇಲ್ಲಿ ಉಪಾಧ್ಯಕ್ಷ ಸ್ಥಾನ ಉಳಿತಲ್ವಾ? ಸೊ ಹಾಗಾದರೆ ಆ ಒಂದು ಉಪಾಧ್ಯಕ್ಷ ಯಾರಿದ್ದಾರೆ ಇವಾಗ ಪ್ರಸ್ತುತ ಅಂತ, ಯಾರಿದ್ದಾರೆ ಇವಾಗ ಉಪಾಧ್ಯಕ್ಷ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಅಶೋಕ್ ಕುಮಾರ್ ಲಾಹರಿ ಅವರು ಅಂತ ಹೇಳ್ತೀವಿ. ಸರ್ ಯಾರು ಒಂದು ಅಶೋಕ್ ಕುಮಾರ್ ಲಾಹರಿ ಅವರು. ಇವರಿಗಿಂತ ಮುಂಚೆ ಯಾರಿದ್ರು ಅಂತ ಕೇಳ್ತಾನೆ. ಅವಾಗೂ ಹೇಳಬೇಕಾಗಿರ್ತಕ್ಕಂಥದ್ದು ಸರ್ ಈ ಒಂದು ಸುಮನ್ ಬೇರಿ ಅವರಿದ್ರು. ಯಾರು, ಈ ಒಂದು ಕೆ ಸುಮನ್ ಬೇರಿ ಅವರು ಇದಕ್ಕಿಂತ ಮೊದಲು ಉಪಾಧ್ಯಕ್ಷರು ಆಗಿದ್ರು. ಇವಾಗ ನೂತನ ಉಪಾಧ್ಯಕ್ಷರು ಯಾರು ಸರ್, ಈ ಒಂದು ಅಶೋಕ್ ಕುಮಾರ್ ಲಾಹರಿ ಅವರು ಅಂತ ಹೇಳ್ತೀವಿ. ಹಾಗಾದರೆ ಮೊದಲ ಬಾರಿನ ಉಪಾಧ್ಯಕ್ಷರು ಯಾರು ಅಂತ ಕೇಳ್ಬೋದು. ಅವಾಗೂ ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಅರವಿಂದ ಪನಗಾರಿಯಾ ಅಂತ ಹೇಳ್ತೇವೆ, ಸರಿನಾ? ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಹಾಗಾದರೆ ರಘುರಾಮ್ ರಾಜನ್ ಯಾರು ಸರ್ ಇವರು? ಮಾಜಿ ಅಥವಾ ಎಕ್ಸ್ ಅಂತ ಹೇಳ್ಬೋದಲ್ವಾ. ಎಕ್ಸ್ ನಮ್ಮ RBIನ ಗವರ್ನರ್ ಆಗಿದ್ರು ಅಂತ ಹೇಳ್ತೀವಿ ನಾವು. ಯಾರು, ಈ ಒಂದು ರಘುರಾಮ್ ರಾಜನ್ ಅವರು. ಇವರನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇವರು ಸಹ ನಿಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಅಮೆರಿಕದ ವಾಣಿಜ್ಯ ಇಲಾಖೆಯು ಭಾರತದಿಂದ ಆಮದಾಗುವ ಸೌರ ಕೋಶಗಳು ಮತ್ತು ಪ್ಯಾನಲ್ಗಳ ಮೇಲೆ ಎಷ್ಟು ಆಂಟಿ ಡಂಪಿಂಗ್ ಸುಂಕ ವಿಧಿಸುವುದಾಗಿ ಘೋಷಣೆ ಮಾಡಿದವೆ ಅಂತ ಕೇಳಿದ್ದಾರೆ. ಸರಿನಾ? ಯಾರು ಸರ್ ಇವರು? ಈ ಒಂದು USA ಅಂತ ಹೇಳ್ತೀವಿ. ಹಾಗಾದರೆ ಎಷ್ಟು ಘೋಷಣೆ ಮಾಡಿದ್ದಾರೆ ಇವರು ನಮ್ಮ ಮೇಲೆ? ಓಕೆ, ಎಷ್ಟು ಘೋಷಣೆ ಮಾಡಿದ್ದಾರೆ ಸರ್? 123.04% ಆ್ಯಂಡ್ ದೆನ್ 98.50% ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು 145.00% ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು 110.75% ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಫ್ಯಾನ್ಸಿ ನಂಬರ್ ಇದೆ 1 2 3. ಓಕೆ, ಎಷ್ಟು ಅಂತ ಹೇಳ್ತೀವಿ? ಒಂದು 123.0.4 ಅಂತ ಹೇಳ್ತೀವಿ. ಸೊ ಇಷ್ಟು ಪರ್ಸೆಂಟ್ ಸುಂಕವನ್ನು ನಮ್ಮ ಮೇಲೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸರ್ ಯಾವುದರ ಮೇಲೆ? ಈ ಒಂದು ಸೌರಕೋಶಗಳು ಮತ್ತು ಪ್ಯಾನಲ್ಗಳ ಮೇಲೆ ಎಷ್ಟು ಆಂಟಿ ಡಂಪಿಂಗ್ ಸುಂಕ ಅಂತ ಹೇಳ್ತೀವಿ. ಯಾರ ಮೇಲೆ ಹಾಕ್ತಾ ಇದ್ದಾರೆ? ಭಾರತದ ಮೇಲೆ ಹಾಕ್ತಾ ಇದ್ದಾರೆ, ಇಂಡಿಯಾ ಮೇಲೆ ಹಾಕ್ತಾ ಇದ್ದಾರೆ. ಯಾರು ಹಾಕ್ತಿದ್ದಾರೆ ಸರಿ? ಒಂದು US ಅವರು ಹಾಕ್ತಾ ಇದ್ದಾರೆ. ಓಕೆ, ಸೊ ಇದು ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಿಮಗೆ ಸ್ವಲ್ಪ RBI ಎಕ್ಸಾಮಲ್ಲಿ ಇದನ್ನು RBI ಅಂತೆ RRB ಎಕ್ಸಾಮಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಕೇಳ್ತಾನೆ ಈ ರೀತಿ ಎಕ್ಸಾಕ್ಟ್ ಡಾಟಾಗಳನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಭಾರತ್ ಉಜ್ಬೇಕಿಸ್ತಾನ್ ಜಂಟಿ ಸೈನಿಕ ಅಭ್ಯಾಸ ದಸ್ತಲಿಕ್ 7ನೇ ಆವೃತ್ತಿ ಯಾವ ದೇಶದಲ್ಲಿ ಮುಕ್ತಾಯಗೊಂಡಿತು ಅಂತ ಕೇಳಿದ್ದಾನೆ. ಸೊ ನಿಮ್ಗೆ ಗೊತ್ತಿರಬೇಕಾಗಿರತಕ್ಕಂಥದ್ದು 3 ಏನು ಅಂತಂದರೆ ಸರ್ ಇದು ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂತ. ಭಾರತ ಮತ್ತು ಉಜ್ಬೇಕಿಸ್ತಾನ ಮಧ್ಯೆ ನಡೀತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಎಷ್ಟನೇ ಆವೃತ್ತಿ ಆಗಿದೆ ಅಂತ ನಿಮಗೆ ಗೊತ್ತಿರಬೇಕು. ಎಷ್ಟನೇ ಆವೃತ್ತಿ ಆಗಿದೆ ಸರ್? 7ನೇ ಆವೃತ್ತಿ ಆಗಿದೆ. ಓಕೆ, ಸೊ ಮಹೇಂದ್ರ ಸಿಂಗ್ ಧೋನಿ. ಸೊ ಹಾಗೆ ನೆನ್ಪಿಟ್ಕೊಳ್ಬೋದು, ಏನಾದರೂ ನೆನ್ಪಿಟ್ಕೊಳ್ಳಿ. ಓಕೆ, ಸೊ 7ನೇ ಆವೃತ್ತಿ ಆಗಿದೆ. ಸೊ ಹಾಗಾದರೆ ಇದು ಯಾವ ದೇಶದಲ್ಲಿ ನಡೀತಿದೆ? ಓಕೆ, ಸೊ ಯಾವ ದೇಶದಲ್ಲಿ ಇದು ರೀಸೆಂಟ್ಲಿ ಹೆಲ್ಡ್ ಆಗಿತ್ತು ಅಂತ ನಿಮಗೆ ಕೇಳ್ತಾನೆ. ಉಜ್ಬೇಕಿಸ್ತಾನ್, ಭಾರತ ಮತ್ತು ಕಜಕಿಸ್ತಾನ್ ಮತ್ತು ತಜಿಕಿಸ್ತಾನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ ಅಂತ? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಉಜ್ಬೇಕಿಸ್ತಾನ್ ಅಂತಲೇ ಹೇಳ್ತೀವಿ. ಸೊ ಈ ವರ್ಷ ಉಜ್ಬೇಕಿಸ್ತಾನದಲ್ಲಿ ನಡೆದಿತ್ತು ಯಾವುದೇ ಒಂದು ದಸ್ತಲಿಕ್ ಸೇನಾಭ್ಯಾಸ, ಜಂಟಿ ಸೇನಾಭ್ಯಾಸ ಅಂತ ಹೇಳ್ತೀವಿ. ಸರಿ, ಯಾವುದೇ ಒಂದು ಜಂಟಿ ಸೇನಾಭ್ಯಾಸ ನೆನ್ಪಿಟ್ಕೊಳ್ಳಿ. ಎಷ್ಟನೇ ಆವೃತ್ತಿ? 7ನೇ ಆವೃತ್ತಿ. ಯಾವುದು ಇದು ಸರಿ? ಒಂದು ಭಾರತ ಮತ್ತು ಉಜ್ಬೇಕಿಸ್ತಾನ ಮಧ್ಯೆ ನಡೀತಕ್ಕಂತಹ ದಸ್ತಲಿಕ್ ಅಭ್ಯಾಸ ಅಂತ ಹೇಳ್ತೀವಿ. ಯಾವುದೇ ಒಂದು ದಸ್ತಲಿಕ್ ಅಭ್ಯಾಸ ಅಂತ ಹೇಳ್ತೀವಿ. ಸೊ ಇದನ್ನು ಹೊರತಾಗಿ ನಿಮಗೆ ಮತ್ತೆ ಫಸ್ಟ್ ಯಾವುದು, ಅದು ಯಾವುದು, ಇದು ಅದು ಅಂತಂದರೆ ಅದು ಯೂಸ್ಲೆಸ್, ಅದು ಹೇಳಿದಾಗೆ. ಓಕೆ, ಸೊ ನಿಮಗೆ ಕೇಳಲ್ಲ ಫಸ್ಟ್ ಆವೃತ್ತಿ ಯಾವುದು ಹಾಗೆ ಹೀಗೆ ಅಂತ. ಬಹಳ ಏನಾದರೂ ನಿಮಗೆ ಟಫ್ ಅಂತ ಬಂತು ಅಂದರೆ ಶಿಫ್ಟ್, ಆ ಶಿಫ್ಟಲ್ಲಿ ಕೇಳಿರ್ತಾನೆ. ಓಕೆ, ಹೇಳಿಕೆ ವೈಸ್ ಕೊಡ್ತಾನಲ್ವ ನಿಮಗೆ, ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3 ಅಂತ. ಆ ರೀತಿ ಕ್ವಶನ್ಗಳಲ್ಲಿ ಮಾತ್ರ ನಿಮಗೆ ಮೊದಲನೇ ಆವೃತ್ತಿ ಬಗ್ಗೆ ಕೇಳಿದೆ. ನಿಮಗೆ ರಿಮೈನಿಂಗ್ ನಿಮಗೆ ಯಾವುದು
ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಹೇಳಿಕೆ ವೈಸ್ ಕೊಡಲ್ಲ ನಿಮಗೆ, ಜಸ್ಟ್ ಒಂದು ಕ್ವಶನ್ ಕೊಡ್ತಾನೆ ಆ್ಯಂಡ್ ದೆನ್ MCQ ಕೊಡ್ತಾನೆ ನಿಮಗೆ. ಓಕೆ, ಅಷ್ಟೇ ನಿಮಗೆ. ಅದಕ್ಕೆ ನೀವು ಅದನ್ನೆಲ್ಲ ಸಹ ನೋಡ್ಕೊಳ್ಳೋದೇನು ಬೇಕಾಗಿಲ್ಲ. ಓಕೆ, ಜಸ್ಟ್ ಸಿಂಪಲಾಗಿ ನಿಮಗೆ ಈ 3 ಗೊತ್ತಿದ್ರೆ ಸಾಕು ಈ ಒಂದು ಸೇನಾಭ್ಯಾಸಗಳ ಬಗ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಇಸ್ರೋದ ರಾಷ್ಟ್ರವ್ಯಾಪಿ ಭೂಮಿ ನಕ್ಷೆ ಯೋಜನೆಯ ಮುಖ್ಯ ಉದ್ದೇಶ ಯಾರನ್ನು ಸಬಲೀಕರಿಸುವುದು ಅಂತ ಕೇಳಿದ್ದಾನೆ. ಸರಿನಾ, ಯಾರನ್ನು ಸಬಲೀಕರಿಸುವುದು? ನಗರ ನಿಗಮಗಳು, ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ಪಂಚಾಯತ್ಗಳು ಅಂತ ಕೇಳಿದ್ದಾನೆ. ಸರಿನಾ, ಸೊ ಯಾವುದನ್ನು ಸಬಲೀಕರಿಸುವುದಾಗಿದೆ ಈ ಒಂದು ಭೂ ನಕ್ಷೆ ಯೋಜನೆಯ ಒಂದು ಮುಖ್ಯ ಉದ್ದೇಶ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸರ್, ಇದು ನಮ್ಮ ರೂರಲ್ಗೆ ಸಂಬಂಧಪಟ್ಟಿದೆ. ಸೊ ಮೀನ್ಸ್ ನಮ್ಮ ರೂರಲ್ ಅಂತಂದರೆ ನಾವೇನಂತ ಹೇಳ್ತೀವಿ, ಪಂಚಾಯತ್ಗಳು ಅಂತ ಹೇಳ್ತೀವಿ, ಪಂಚಾಯತ್ಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ಇನ್ನೊಂದು ಇಲ್ಲಿ ನಮಗೆ ಇಂಪಾರ್ಟೆಂಟ್ ಇದೆ ನಮ್ಮ ಕರ್ನಾಟಕದವರಿಗೆ. ಸರ್, ಇಸ್ರೋ ಇದನ್ನು ಮಾಡ್ತಾ ಇದೆ. ಸೊ ಇಸ್ರೋ ಮಾಡ್ತಾ ಇದೆ ಅಂದರೆ ಇಸ್ರೋದ ಒಂದು ಕೇಂದ್ರ ಕಚೇರಿ ನಮ್ಮ ಕರ್ನಾಟಕದ ಬೆಂಗಳೂರಲ್ಲೇ ಕಂಡುಬರುತ್ತೆ. ಸೊ ದ್ಯಾಟ್ಸ್ ವೈ ಅಗೇನ್ ನಮಗೆ ಈ ಒಂದು ಕ್ವಶನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ನೀವು ಸ್ಟೇಟ್ ಎಕ್ಸಾಮ್ ಬರೀರಿ, ಇಲ್ಲಾಂದರೆ ನೀವು ಸೆಂಟ್ರಲ್ ಎಕ್ಸಾಮ್ ಬರೀರಿ. ಓಕೆ, ಸೊ ಎರಡೂ ಎಕ್ಸಾಮ್ಗೂ ನಿಮಗೆ ಇದು ಉಪಯೋಗ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಪಂಚಾಯಿತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಯಾರು ಈ ಒಂದು ಇಸ್ರೋ ಅಂತ ಹೇಳ್ತೀವಿ. ಏನು ಮಾಡಿದ್ದಾರೆ ಇವರು? ಭೂಮಿ ನಕ್ಷೆಯನ್ನು ಪ್ರಿಪೇರ್ನ ಮಾಡಿದ್ದಾರೆ. ಯಾವ ಭೂಮಿ ನಕ್ಷೆ? ಸರ್, ನಮ್ಮ ಇಡೀ ಭಾರತದ ಭೂಮಿ ನಕ್ಷೆ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, SCO ಅಂತಂದರೆ ಏನು ಅಂತ ಕೇಳ್ಬೋದು ನಿಮಗೆ. ಏನು ಈ ಒಂದು SCO ಅಂದರೆ? ಸರ್, ಇದನ್ನು ನಾವು ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸರ್, ಯಾವುದೇ ಒಂದು ಶಾಂಘೈ ಕಾರ್ಪೊರೇಷನ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಇದರ ಒಂದು ರಕ್ಷಣಾ ಸಚಿವರ ಮಾತುಕತೆಗಾಗಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಿಷ್ಕೇಕ್ಗೆ, ಎಲ್ಲಿಗೆ? ಈ ಒಂದು ಬಿಷ್ಕೇಕ್ಗೆ ಯಾವ ದೇಶದ ರಾಜಧಾನಿಗೆ ಭೇಟಿ ನೀಡಿದರು ಅಂತ ಕೇಳಿದ್ದಾನೆ. ಸೊ ಅಲ್ಲಿ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಇದು ರೀಸೆಂಟಾಗಿ SCO ರಕ್ಷಣಾ ಸಚಿವರ ಮಾತುಕತೆ ನಡೆದಿದ್ದು ಬಿಷ್ಕೇಕಲ್ಲಿ ನಡೆದಿದೆ. ಹಾಗಾದರೆ ಬಿಷ್ಕೇಕ್ ಯಾವ ಒಂದು ದೇಶದ ರಾಜಧಾನಿಯಾಗಿದೆ ಅಂತ? ಯಾವ ದೇಶದ ರಾಜಧಾನಿ ಆಗಿರ್ಬೋದು ಇದು? ಹೇಳ್ಬೋದಾ ಯಾವುದು? ಸರ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್ ಮತ್ತು ಈ ಒಂದು ತಜಿಕಿಸ್ತಾನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಹೇಳ್ಬೋದಾ? ಯಾವುದಾಗುತ್ತೆ? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಎಲ್ಲ ಸ್ಥಾನ ಸೇಮ್ ಅನಿಸುತ್ತೆ, ಬಟ್ ನೆನಪಿಟ್ಕೊಳ್ಳಿ, ಒಂದು ಕಿರ್ಗಿಸ್ತಾನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕಿರ್ಗಿಸ್ತಾನ್. ಓಕೆ, ಏನು ಕಿರ್ಗಿಸ್ತಾನದ ರಾಜಧಾನಿ ಯಾವುದು ಅಂದರೆ ಒಂದು ಬಿಷ್ಕೇಕ್ ಅಂತ ಹೇಳಿದ್ವಿ. ಅಲ್ಲಿ ಏನು ನಡೆದಿದೆ ಅಂದರೆ ರೀಸೆಂಟಾಗಿ ಒಂದು SCO ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಒಂದು ಮಾತುಕತೆ, ರಕ್ಷಣಾ ಸಚಿವರ ಮಾತುಕತೆ ನಡೆದಿದೆ. ಅಲ್ಲಿ ಭೇಟಿ ನೀಡಿರ್ತಕ್ಕಂಥ ವ್ಯಕ್ತಿ ಯಾರು? ನಮ್ಮ ಭಾರತದಿಂದ ಭಾಗವಹಿಸಿದವರು ಈ ರಾಜನಾಥ್ ಸಿಂಗ್ ಅವರು ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಂಕ್ರಮಣ ಹಂತಕ್ಕಾಗಿ ಮಧ್ಯಂತರ CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ, ಈ ಒಂದು ನೋಯ್ಡಾದಲ್ಲಿ ಇಡೀ ಏಷ್ಯಾದ ಹಾಗೆ ಇಡೀ ನಮ್ಮ ಭಾರತದ ಅತಿ ದೊಡ್ಡದಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ತಯಾರಾಗ್ತಿದೆಯಲ್ವಾ. ಸೊ ಅದರ ಒಂದು ಫೇಸ್ 1 ಮುಗಿದಿದೆ ಇವಾಗ. ಲೈಕ್ ನಿಮ್ಮ SSCGD ಸಹ ಫೇಸ್ 1 ಎಸ್ಟರ್ಡೇ ಮುಗಿತಲ್ವಾ. ಸೊ ಆ ರೀತಿ ಇದರದ್ದು ಸಹ ಫೇಸ್ 1 ಮುಗಿದಿದೆ. ಸೊ ಅದು ಉದ್ಘಾಟನೆ ಸಹ ಆಗಿದೆ. ಹಾಗಾದರೆ ಅಲ್ಲಿ ಮಧ್ಯಂತರ CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ? ಯಾರನ್ನು ನೇಮಕ ಮಾಡಿರಬಹುದು? ಯಾರವರು? ಆಪ್ಷನ್ ಎ ಸಂಜಯ್ ಕುಮಾರ್ ಅವರು, ಆಪ್ಷನ್ ಬಿ ಅರುಣ್ ಬನ್ಸಲ್ ಅವರು, ಆಪ್ಷನ್ ಸಿ ನಿತು ಸಮರಾ ಅವರು, ಆಪ್ಷನ್ ಡಿ ಏನಿದೆ ಅಂದರೆ ಪ್ರಿಯಾ ಶರ್ಮಾ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದಂದ್ರೆ ಸರ್, ದ್ಯಾಟ್ ಈಸ್ ಒಂದು ನನ್ನದರದ ನಿತು ಶರ್ಮಾ ಅಂತ ಹೇಳ್ತೀವಿ. ಸರ್, ಯಾರು? ಒಂದು ನಿತು ಶರ್ಮಾ ಅವ್ರಿಗೆ ಏನಿದಾರಲ್ವಾ ಮಧ್ಯಂತರ CEO ಆಗಿದ್ದಾರೆ. ಯಾವುದಕ್ಕೆ? ಒಂದು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಎಲ್ಲಿ ಕಂಡು ಬರುತ್ತೆ ಒಂದು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಸೊ ಇದು ಕಂಡು ಬರ್ತಕ್ಕಂಥದ್ದು ಮೇನ್ಲಿ ಇನ್ ಉತ್ತರ ಪ್ರದೇಶ ರಾಜ್ಯ ಆ್ಯಂಡ್ ದೆನ್ ಜೇವರ್ ಎಂಬತಕ್ಕಂಥ ಒಂದು ಡಿಸ್ಟಿಕ್ ಅಂತ ಹೇಳ್ತೀವಿ. ಡಿಸ್ಟಿಕ್ ನೇಮ್ ಕೇಳ್ತಾರೆ ನಿಮಗೆ ಝೇವರ್ ಅಂತ ಗೊತ್ತಿರಲಿ. ಸರ್, ನಾನು ಝೇವರ್ಗೆ ಅಲ್ಲ, ಝೇವರಿಗೆ ಕಂಡು ಬರೋದು ನಿಮಗೆ ಈ ಬೆಳಗಾವಿಯಲ್ಲಿ ಕಂಡು ಬರುತ್ತೆ ಒಂದು, ಆ್ಯಂಡ್ ದೆನ್ ಇನ್ನೊಂದು ಈ ನಿಮ್ಮ ಗುಲ್ಬರ್ಗದಲ್ಲಿ ಸಹ ಒಂದು ಕಂಡು ಬರುತ್ತೆ ಅಲ್ವಾ. ಸೊ ಆ್ಯಂಡ್ ದೆನ್ ಇನ್ನೊಂದು ಕಂಡು ಬರುತ್ತೆ ಚಿಕ್ಕಬಳ್ಳಾಪುರದಲ್ಲಿ. ಬಟ್ ಇದು ಝೇವರ್ಗಿ ಅಲ್ಲ, ಝೇವರ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ನಿಮಗೆ ಸಿಂಕ್ ಆಗೋ ಹಾಗೆ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾಲ್ಡೀವ್ಸ್ನ ಆರ್ಥಿಕ ಸ್ಥಿರತೆಗಾಗಿ ಭಾರತ ಎಷ್ಟು ಮೊತ್ತದ ಕರೆನ್ಸಿ ಸ್ವ್ಯಾಪ್ ಅನ್ನು ಅನುಮೋದಿಸಿದೆ ಅಂತ ಕೇಳಿದ್ದಾನೆ. ಸರ್, ಯಾವ ಒಂದು ಸ್ಥಿರತೆಗಾಗಿ? ಒಂದು ಮಾಲ್ಡೀವ್ಸ್ನ ಆರ್ಥಿಕ ಸ್ಥಿರತೆಗಾಗಿ. ಓಕೆ, ನಮ್ಮ ಆರ್ಥಿಕ ಸ್ಥಿರತೆ ಮೊದಲು ಚೆನ್ನಾಗಿಲ್ಲ, ಬಟ್ ನಾವು ಸಹ ಅಲ್ಲಿ ಸ್ಥಿರತೆಗಾಗಿ ಏನೋ ಒಂದು ಮಾಡ್ತಿದ್ದೀವಿ. ಸರಿನಾ, ಸೊ ಎಷ್ಟು ಅನುಮೋದಿಸಿದೆ? ಸರಿ, ಒಂದು $30 ಬಿಲಿಯನ್ ಅನುಮೋದಿಸಿದೆ. ಸಾರಿ, ಡಾಲರ್ ಅಲ್ಲ, ರುಪೀಸ್. ಆ್ಯಂಡ್ ನೆಕ್ಸ್ಟ್ ಒಂದು $20 ಬಿಲಿಯನ್ ಅನುಮೋದಿಸ್ತಾ. ಆ್ಯಂಡ್ ನೆಕ್ಸ್ಟ್ ಒಂದು $50 ಬಿಲಿಯನ್ ಆ್ಯಂಡ್ ನೆಕ್ಸ್ಟ್ $40 ಬಿಲಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ? ಯಾವುದಂದರೆ ಸರ್, ದ್ಯಾಟ್ ಈಸ್ ಒಂದು $30 ಬಿಲಿಯನ್ ಅಂತ ಹೇಳ್ತೀವಿ. ಸರ್, ನಾನು ಡಾಲರ್ ಅಲ್ಲ, ನಾನು ಸಹ ಕನ್ಫ್ಯೂಷನ್ ಆದೆ. ಡಾಲರ್ ಇಲ್ಲ, ಇಲ್ಲಿ ರುಪೀಸ್ ಅಂತ ಇದೆ ನೋಡಿ. ಸರ್, ಯಾವುದೇ ಒಂದು ಮಾಲ್ಡೀವ್ಸ್ನ ಆರ್ಥಿಕ ಸ್ಥಿರತೆಗಾಗಿ ಭಾರತ ಎಷ್ಟು ಮೊತ್ತದ ಕರೆನ್ಸಿ ಸ್ವ್ಯಾಪ್ ಅನ್ನು ಅನುಮೋದಿಸಿದೆ ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಒಂದು $30 ಬಿಲಿಯನ್ ಅಂತ ಹೇಳ್ತೇವೆ. ಯಾವ ದೇಶ? ಒಂದು ಮಾಲ್ಡೀವ್ಸ್ ದೇಶ ಅಂತ ಹೇಳ್ತೇವೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನಗಣತಿ 2027ರ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಭಾರತವು ಯಾವ ಟೋಲ್ ಫ್ರೀ ಹೆಲ್ಪ್ಲೈನ್ ಸಂಖ್ಯೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಸರ್, ಯಾವುದೋ ಒಂದು ಟೋಲ್ ಫ್ರೀ ಸಂಖ್ಯೆಯನ್ನು ಪ್ರಾರಂಭ ಮಾಡಿದೆ ಅಂತ. ಓಕೆ, ಸೊ ಇದು ಟೋಲ್ ಫ್ರೀ ನಂಬರ್ ನಿಮ್ಗೆ ಹೇಳ್ತೇನೆ. ಓಕೆ, ಸೊ ಆ ವರ್ಷ ಯಾವ ಒಂದು ದಂಗೆ ನಡೀತು ಅಂತ ನೀವು ಹೇಳ್ಬೋದಾ?
ಹೇಳಿ ನೋಡುವ. 1855, 1800 ಆ್ಯಂಡ್ 1950 ಆ್ಯಂಡ್ 1947. ಸೊ ಇಲ್ಲಿ ಯಾವ ದಂಗೆ ನಡೆಯಿತು? ಯಾವ ದಂಗೆ ನಡೆದಿದೆ ಸರ್? 1855ರಲ್ಲಿ ಒಂದು ದಂಗೆ ನಡೆದಿದೆ. ಸೊ ಆನ್ಸರ್ ಇದೇ ಇರ್ಬೋದಾ? ಓಕೆ, 1855 ಇದೇ ಕರೆಕ್ಟಾಗಿ ಉತ್ತರ. ಸೊ ಯಾವ ದಂಗೆ ನಡೆದಿತ್ತು ಸರಿ? ಒಂದು ಸಿದ್ದು ಕನ್ಹು ಅವರ ನಾಯಕತ್ವದ ಅಡಿಯಲ್ಲಿ ಈ ಸಂತಾಲ ದಂಗೆ ಅಥವಾ ಈ ಒಂದು ಹುಲ್ಲು ದಂಗೆ ನಡೆದಿತ್ತು ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಹುಲ್ಲು ದಂಗೆ ಅಥವಾ ಸಂತಾಲ ದಂಗೆ ನಡೆದಿತ್ತು ಯಾವಾಗ? ಈ ಒಂದು 1855ರಲ್ಲಿ SSGDಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ರೀಸೆಂಟಾಗಿ, ಐ ಥಿಂಕ್ ಡೇ ಬಿಫೋರ್ ಎಸ್ಟರ್ಡೇ ಕೇಳಿದಾರೆ ಅನ್ಸುತ್ತೆ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 1947ರಲ್ಲಿ ನಮ್ಮ ಭಾರತ ಸ್ವತಂತ್ರವಾಯಿತು. ಓಕೆ, ಏನಾಯಿತು ಅಂದರೆ ಸ್ವತಂತ್ರವಾಯಿತು ಅಂತ ನಾವು ಬುಕ್ಕಲ್ಲಿ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಿಶ್ವ ಮಲೇರಿಯಾ ದಿನ 2026 ಯಾವಾಗ ಆಚರಿಸಲಾಯಿತು ಅಂತ ಕೇಳಿದಾನೆ. ಸೊ ನಿಮ್ಗೆ ಗೊತ್ತಿರಲಿ, ಮಲೇರಿಯಾ ದಿನ ಕೇಳ್ತಾನೆ. ಓಕೆ, ಯಾವ್ದು ಕೇಳ್ತಾನೆ? ಮಲೇರಿಯಾ ದಿನ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ TB ದಿನ ಕೇಳ್ತಾನೆ. ಮತ್ತು ಯಾವ್ದು ಕೇಳ್ತಾನೆ ನಿಮಗೆ? ಈ ತಂಬಾಕು ಮುಕ್ತ ದಿನ ಕೇಳ್ತಾನೆ. ಓಕೆ, ತಂಬಾಕು ಮುಕ್ತ ದಿನ ಕೇಳ್ತಾನೆ. ಮತ್ತು ಈ ರೋಗದ ರಿಲೇಟೆಡ್ ಮತ್ತೆ ಯಾವ್ದು ಕೇಳ್ಬೋದು ನಿಮಗೆ? ಹಿಮೋಫಿಲಿಯಾ ಡೇ ಕೇಳ್ತಾನೆ. ಓಕೆ, ಸೊ ಯಾವುದು ಒಂದು ಹಿಮೋಫಿಲಿಯಾ ಡೇ. ಹಾಗಾದರೆ ಒಂದು ಹಿಮೋಫಿಲಿಯಾ ಡೇಯನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಇದನ್ನು ನಾವು ಏಪ್ರಿಲ್ 17ಕ್ಕೆ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಆ್ಯಂಡ್ ನೆಕ್ಸ್ಟ್ ಯಾವುದು? ಒಂದು ಮಲೇರಿಯಾ ದಿನ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಒಂದು ಮಲೇರಿಯಾ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಇದನ್ನು ನಾವು 25 ಏಪ್ರಿಲ್ಗೆ ಆಚರಣೆ ಮಾಡ್ತೀವಿ ಸರ್ ಪ್ರತಿ ವರ್ಷ. ಆ್ಯಂಡ್ ನೆಕ್ಸ್ಟ್ ಒಂದು TB ದಿನ ಅಂತ ಕೊಟ್ಟಿದ್ದಾನೆ. TB ದಿನ ಯಾವಾಗ ಆಚರಣೆ ಮಾಡ್ತೀವಿ? ನಾವು 24 ಮಾರ್ಚ್ಗೆ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲೇನು ಹೇಳಿದ್ದೆ ನಿಮಗೆ? ತಂಬಾಕು ಮುಕ್ತ ದಿನ. ಓಕೆ, ಸೊ ಇದನ್ನು ನಾವು May 30ಗೆ ಆಚರಣೆ ಮಾಡ್ತೇವೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲ್ಲ, ಯಾಕಂದರೆ ಇದನ್ನೆಲ್ಲವೂ ಸಹ ನಿಮಗೆ ಕೇಳಿದ್ದಾನೆ. ಆ್ಯಂಡ್ ಇನ್ನೊಂದು ನಿಮಗೆ ಈ ನಶಾ ಮುಕ್ತಿ ದಿನ ಅದ್ರ ಬಗ್ಗೆ ಒಂದು ಕೇಳ್ತಾನೆ. ಅದು June 28 ಬರಬಹುದು ಅದು. ಓಕೆ, ಸೊ ಅದನ್ನು ಸಹ ಒಂದು ಸ್ವಲ್ಪ ನೋಡ್ಕೊಳ್ಳಿ ನೀವು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಯಿತು? ಆಪ್ಷನ್ ಡಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು 25 ಏಪ್ರಿಲ್ ಅಂತ ಹೇಳ್ತೀವಿ. ಅವಾಗ ನಾವು ಏನು ಆಚರಣೆ ಮಾಡ್ತೀವಿ? ಮಲೇರಿಯಾ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ಮಲೇರಿಯಾ ಯಾವುದರಿಂದ ಬರುತ್ತೆ? ಬ್ಯಾಕ್ಟೀರಿಯಿಂದ ಬರುತ್ತೆ, ವೈರಸ್ಸಿಂದ ಬರುತ್ತೆ, ಪ್ರೋಟೋಸೋವಿಂದ ಬರುತ್ತೆ? ಇಲ್ಲ ಅಂತಂದರೆ ಈ ಫಂಗಸ್ಸಿಂದ ಬರುತ್ತೆ. ಸೊ ಯಾವುದರಿಂದ ಬರಬಹುದು ಹೇಳ್ಬೋದಾ? ಯಾವುದರಿಂದ ಬರುತ್ತೆ ಅಂತ? ಯಾವುದರಿಂದ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಪ್ರೋಟೋಸೋವಾಯಿಂದ ಬರುತ್ತೆ. ಸರ್ ಯಾವುದರಿಂದ ಬರುತ್ತೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಪ್ರೋಟೋಸೋವಾಯಿಂದ ಬರುತ್ತೆ. ಹಾಗಾದರೆ ಒಂದು ಮಲೇರಿಯಾಕ್ಕೆ ಔಷಧ ನೀಡ್ತಾರಲ್ವಾ, ಈ ಒಂದು ಮೆಡಿಸಿನ್ ನೀಡ್ತಾರಲ್ವ, ಆ ಮೆಡಿಸಿನ್ ಯಾವ ಮರದಿಂದ ತಯಾರಾಗ್ತದೆ ಅಂತ ಕೇಳುತ್ತೆ ನಿಮ್ಗೆ. ಯಾವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಏನು? ಕ್ವೀನ್ ಸರ್. ಯಾವುದು? ಕ್ವೀನ್ ಅಂದರೆ ರಾಣಿ ಸರ್. ಬಟ್ ಇಲ್ಲಿ ಕ್ವೀನ್ ಅಲ್ಲ, ಕ್ವಿನೈನ್ ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ತೀವಿ? ಕ್ವಿನೈನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ. ಈ ಒಂದು ಮಲೇರಿಯಾಕ್ಕೆ ಔಷಧಿಯನ್ನು ತಯಾರಿಸಲು ಬಳಸಲಾಗಿರ್ತಕ್ಕಂಥ ಮರ ಯಾವುದು ಅಂತ ಕೇಳಿದಾಗ ಅಲ್ಲಿ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಯಾವುದಾದ್ರೆ ಸರ್ ಕ್ವಿನೈನ್ ಅಂತಕ್ಕಂಥ ಮರ ಅಂತ ಹೇಳಬೇಕಾಗತ್ತೆ. ಓಕೆ, ಯಾವುದು? ಈ ಒಂದು ಕ್ವಿನೈನ್ ಮರದ ಸಿಪ್ಪೆಗಳಿಂದ ಅಥವಾ ಅದರ ಒಂದು ತೊಗಟೆಯಿಂದ ಅಂತ ಸಹ ನೀವು ಹೇಳಿದ್ರೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಿಯಂತ್ರಕ ಅನುಪಾಲನೆಯನ್ನು ಉಲ್ಲೇಖಿಸಿ RBI ಯಾವ ಪೇಮೆಂಟ್ಸ್ ಬ್ಯಾಂಕ್ ಪರವಾನಗಿಯನ್ನು ರದ್ದುಗೊಳಿಸಿದೆ ಅಂತ? ಓಕೆ, ದ ಮೋಸ್ಟ್ ಹಾಟ್ ಫೇವ್ರೇಟ್ ಕ್ವಶನ್ ಆಫ್ SSC ಆ್ಯಂಡ್ ಎನ್ RRB. ಎರಡರದ್ದು ಸಹ ಇದು ಕ್ವಶನ್ ಇದು. ಓಕೆ, ಕೇಳ್ತಾನೆ ಇದನ್ನು ಮಾತ್ರ ಬಿಡಲ್ಲ. ಇದು ನಿಮಗೆ ಬೇಕಾದರೆ ನನ್ನ ಭರವಸೆನ ಕೊಡ್ತೇನೆ. 100%, ನಾಟ್ 99%, 100%. ಯಾವುದು? ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್. ಆ್ಯಂಡ್ ನೆಕ್ಸ್ಟ್ ಈ ಒಂದು Paytm ಪೇಮೆಂಟ್ಸ್ ಬ್ಯಾಂಕ್. ಆ್ಯಂಡ್ ನೆಕ್ಸ್ಟ್ ಜಿಯೋ ಪೇಮೆಂಟ್ಸ್ ಬ್ಯಾಂಕ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಫಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳಿದ್ರೆ ನಾವು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳ್ತಿದ್ವಿ. ಬಟ್ ಇದು ಅಲ್ಲ. ಬಟ್ ಇಲ್ಲಿ ಆತ ಏನು ಕೇಳಿದ್ದಾನೆ ಅಂದರೆ ಬ್ಯಾಂಕ್ ಪರವಾನಗಿಯನ್ನು ರದ್ದುಗೊಳಿಸಿರ್ತಕ್ಕಂಥ ಒಂದು ಪೇಮೆಂಟ್ ಬ್ಯಾಂಕ್ ಯಾವುದು ಅಂತ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ Paytm ಪೇಮೆಂಟ್ಸ್ ಬ್ಯಾಂಕ್ ಅಂತ ಹೇಳ್ತೇವೆ ಸರ್. ಏನಂತ ಹೇಳ್ತೀವಿ ಅಂದರೆ ಈ ಒಂದು Paytm ಪೇಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಅದನ್ನು ಈ ಒಂದು ನಿಯಂತ್ರಕ ಅನುಪಾಲನೆಯನ್ನು ಉಲ್ಲೇಖಿಸಿದ್ದಕ್ಕಾಗಿ ಓಕೆ ಅವ್ರಿಗೇನು ಮಾಡಿದ್ದಾರೆ ಅಂತಂದರೆ ರದ್ದತಿಯನ್ನು ಮಾಡಿದ್ದಾರೆ. ಯಾರು ರದ್ದತಿ ಮಾಡಿದ್ದಾರೆ ಈ ಒಂದು ಬ್ಯಾಂಕ್ ಲೈಸೆನ್ಸನ್ನು? ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾರ್ದು? ಈ ಒಂದು Paytm ಪೇಮೆಂಟ್ಸ್ ಬ್ಯಾಂಕ್ ಅನ್ನೋದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಮುಂಬರ್ತಕ್ಕಂಥ ಒಂದು 2-3 ಎಕ್ಸಾಮ್ಗಳಲ್ಲಿ 1-2 ಎಕ್ಸಾಮಲ್ಲಾದರೂ ನಿಮಗೆ ಫಿಕ್ಸ್ ಕೇಳ್ತಾನೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್, ರಿಲಯನ್ಸ್ ಎಂಟರ್ಪ್ರೈಸ್ ಇಂಟೆಲಿಜೆನ್ಸ್ CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಸರಿನಾ? ಸೊ ಇವಾಗಲೇ ನಾವು ನೋಯ್ಡಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ CEO ನೋಡಿದ್ವಲ್ವಾ? ಯಾರಿದ್ರು ಮರ್ತು ಬಿಟ್ರಾ? ಯಾರು ಸರ್? ನೀತಾ ಸರ್. ಅಂಬಾನಿಯಾ? ಅಲ್ಲ, ನೀತಾ ಶರ್ಮಾ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಇಲ್ಲಿ ಒಂದು ರಿಲಯನ್ಸ್ ಎಂಟರ್ಪ್ರೈಸಸ್ ಇಂಟೆಲಿಜೆನ್ಸ್ಗೆ CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ? ಯಾರನ್ನು ನೇಮಕ ಮಾಡಿರಬಹುದು? ಯಾರು ಸರ್ ಇವರು? ದುಡ್ಡಿದ್ದವ್ರು ಬಿಡಿ ಸರ್, ಯಾರನ್ನಾದರೂ ನೇಮಕ ಮಾಡ್ತಾರೆ. ಅವ್ರು ಯಾಕೆ ಆಗ್ತಾರೆ? ಯಾರು ಅಂದರೆ ಈ ಒಂದು ಪರಮಿಂದರ್ ಸಿಂಗ್ ಅವರನ್ನು ನೇಮಕ ಮಾಡಲಾಗಿದೆ. ಓಕೆ, ಸೊ ಯಾರನ್ನ ಅಂತಂದರೆ ಒಂದು ಪರಮಿಂದರ್ ಸಿಂಗ್ ಅವ್ರನ್ನ ನೇಮಕ ಮಾಡಲಾಗಿದೆ. ಯಾವುದಕ್ಕೆ? ಒಂದು ರಿಲಯನ್ಸ್ ಎಂಟರ್ಪ್ರೈಸ್ ಇಂಟೆಲಿಜೆನ್ಸ್ನ ಒಂದು CEO ಆಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸೀಮಾ ಸಡಕ್ ಸಂಘಟನೆಯ ಪ್ರಾಜೆಕ್ಟ್ ಧಾಂಟಕ್ ತನ್ನ 66ನೇ ಸ್ಥಾಪನಾ ದಿನವನ್ನು ಎಲ್ಲಿ ಆಚರಿಸಿತು ಅಂತ ಕೇಳಿದ್ದಾನೆ ಸರಿನಾ? ಸೊ ಈ ಒಂದು ಸೀಮಾ ಸಡಕ್ ದಿನ ಅಂತಂದರೆ ಏನಂತ ಹೇಳ್ಬೋದು?
ಸೀಮಾ ಸಡಕ್ ಸಂಘಟನೆ. ಓಕೆ, ಮೀನ್ಸ್ ನಾವು ಹೇಳೋದಾದ್ರೆ ಇನ್ ಇಂಗ್ಲೀಷಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, BRO ಅಂತ ಹೇಳ್ತೀವಿ. ಸೊ ಅದರ ಒಂದು 66ನೇ ರೈಸಿಂಗ್ ಡೇನ ಅವರು ಆಚರಣೆ ಮಾಡ್ಕೊಂಡಿದ್ದಾರೆ. ಯಾವ ಪ್ರಾಜೆಕ್ಟಲ್ಲಿ? ಈ ಒಂದು ದಂತಕ್ ಪ್ರಾಜೆಕ್ಟಲ್ಲಿ. ಓಕೆ, ಸೊ ಎಲ್ಲಿ ಅಂತಂದರೆ ಸರ್ ದ್ಯಾಟ್ ಇಸ್ ಒಂದು ತಿಂಪು ಅಂತ ಹೇಳ್ತೀವಿ. ಎಲ್ಲಿ ಬರುತ್ತೆ ಒಂದು ತಿಂಪು? ಸರ್ ದ್ಯಾಟ್ ಈಸ್ ಇನ್ ಭೂತಾನ್ದಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಆಚರಣೆ ಮಾಡ್ಕೊಂಡಿದೆ. ಯಾವುದೇ ಒಂದು BRO ಅಂತ ಹೇಳ್ತೀವಿ. ಹಾಗಾದರೆ ಇದು ಸ್ಥಾಪನೆ ಆದರೆ ನಿಮಗೆ ಕೇಳ್ತಾನೆ? ಹೌದು ಕೇಳ್ತಾನೆ. 1960ಯಲ್ಲಿ ಇದು ಸ್ಥಾಪನೆ ಆಗಿದೆ. ಹೇಗೆ ನೆನಪಿಟ್ಕೊಳ್ಳಿ ಇದನ್ನು? BRO, BRO 60, 1960 ಮುಗಿಯಿತು ಇಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಪ್ರಸಿದ್ಧ ಫೋಟೋಗ್ರಾಫರ್ ರಘುರಾಮ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರು ಅಂತ ಕೇಳಿದ್ದಾನೆ. ಎಂತ ಇದು ಕ್ವಶನ್ ಇದು? ಓಕೆ, ಯಾವುದಿದು? ಇಲ್ಲೇ ಆ ಕ್ವಶನಲ್ಲೇ ಆನ್ಸರ್ ಇದೆ ಅಲ್ವಾ, ಫೋಟೋಗ್ರಾಫರ್ ರಘುರಾಮ್ ಅವರು ಅಂತ. ಸೊ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು? ಸರಿ, ಒಂದು ಫೋಟೋ ಜರ್ನಲಿಸಮ್ಗೆ ಇವರು ಸಂಬಂಧಪಟ್ಟಿದ್ರು. ಸರಿನಾ? ಮೋಸ್ಟ್ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಇವರು ಯಾರು? ಒಂದು ರಘುರಾಮ್ ಅವರು, ಫೋಟೋಗ್ರಾಫರ್ ರಘುರಾಮ್ ಅವರು ಅಂತ ಹೇಳ್ತೀವಿ. ಆರ್ಟಿಕಲ್ಸ್ ಎಲ್ಲ ನೀವು ಓದಿರ್ಬೇಕು ಅನ್ಸುತ್ತೆ, ಐ ಥಿಂಕ್ ಪ್ರಜಾವಾಣಿಯಲ್ಲಿ, ಆ್ಯಂಡ್ ನೆಕ್ಸ್ಟ್ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳಲ್ಲಿ, ಓಕೆ, ಡೆಕ್ಕನಲ್ಲಿ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಉದಯವಾಣಿಯಲ್ಲಿ ಎಲ್ಲ ಸಹ ಬಂದಿತ್ತು ಇವ್ರದ್ದು ಆರ್ಟಿಕಲ್, ಅವರು ಡೆತ್ ಆಗಿರ್ತಕ್ಕಂಥ ದಿನ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಯಾವ ವರ್ಷದ ನಂತರ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ದಾರೆ ಅಂತ? 27, 25, 30 ಮತ್ತು 32 ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಯಾವ ವರ್ಷದಿಂದ ನಾನು ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಯಾವ ವರ್ಷ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನಮ್ಮ ಭಾರತ ಮತ್ತು ಫ್ರಾನ್ಸ್ನ ಮಧ್ಯೆ ರೀಸೆಂಟ್ಲಿ ಸ್ವಲ್ಪ ಅವಿನಾಭಾವ ಸಂಬಂಧ ಸಿಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇವರು ಸಹ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಯಾವಾಗ? 2027ರ ನಂತರ ನಾನು ರಾಜಕೀಯಕ್ಕೆ ಒಂದು ಕೈ, ಒಂದು ಕಾಲು, ಒಂದು ಬೆರಳನ್ನು ಸಹ ಇಡಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ನಮ್ಮ ಭಾರತದಲ್ಲಿರ್ತಕ್ಕಂತಹ ಮುದುಕ ರಾಜಕೀಯ ವ್ಯಕ್ತಿಗಳೆಲ್ಲ ಸಹ ಇದನ್ನು ಸ್ವಲ್ಪ ನೋಡ್ಕೊಂಡು ಅರ್ಥಕೊಳ್ಬೇಕು. ಬಹಳ ಒಳ್ಳೆಯದು, ದೇಶದ ಒಂದು ಯುವ ಜನತೆ ಬರುತ್ತೆ ಅಧಿಕಾರಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಮಲೇರಿಯಾ ದಿನ 2026ರಂದು ವಿಶ್ವದ ಮೊದಲ ಶಿಶು ನಿರ್ದಿಷ್ಟ ಮಲೇರಿಯಾ ಔಷಧಿಗೆ ಯಾವ ಸಂಸ್ಥೆ ಅನುಮೋದನೆ ನೀಡಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವ ಒಂದು ಸಂಸ್ಥೆ ಅನುಮೋದನೆ ನೀಡಿದೆ? ಯುನಿಸೆಫ್, WHO, ಈ ಒಂದು ವಿಶ್ವ ಬ್ಯಾಂಕ್ ಮತ್ತು ಈ ಒಂದು ರೆಡ್ ಕ್ರಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವ ಸಂಸ್ಥೆ ಅನುಮೋದನೆ ನೀಡಿರಬಹುದು? ಯಾವ ಸಂಸ್ಥೆ ಅನುಮೋದನೆ ನೀಡುತ್ತೆ ಸರ್ ಇದಕ್ಕೆ? ಯಾವಾಗಲೂ ಸಹ ಯಾವುದು ಅಂದರೆ ಒಂದು WHOನೇ ಅನುಮೋದನೆ ನೀಡುತ್ತೆ. ಯಾವುದು ಸರ್? WHO ಅಂತ ಹೇಳ್ತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸರ್ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಹೇಳ್ತೇವೆ. ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IPL ಮತ್ತು ಒಟ್ಟಾರೆ T20 ಇತಿಹಾಸದ ಯಶಸ್ವಿ ರನ್ ಚೇಸ್ನಲ್ಲಿ ಪಂಜಾಬ್ ಕಿಂಗ್ಸ್ ಎಷ್ಟು ರನ್ಗಳ ಗುರಿಯನ್ನು ಸಾಧಿಸಿತು ಅಂತ? ಓಕೆ, ಸೊ ಎಷ್ಟು ರನ್ಗಳ ಗುರಿಯನ್ನು ಸಾಧಿಸಿದೆ? ಯಾರು? ಈ ಒಂದು ಪಂಜಾಬ್ ಅವರು. ಎಷ್ಟು ರನ್ಗಳು? ಸರ್ 265 ರನ್ಗಳ ಒಂದು ರನ್ ಚೇಸ್ನ ಇವರು ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, ಎಷ್ಟು? 265 ರನ್ಗಳ ಒಂದು ಚೇಸ್ನ ಇವರು ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಇವರು ಯಾವ ಒಂದು ಟೀಮಿನ ವಿರುದ್ಧ ಈ ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಡೆಲ್ಲಿ ಕ್ಯಾಪಿಟಲ್ಸ್ನ ನಾಯಕ ಯಾರು? ಸರಿ, ಒಂದು ಅಕ್ಷರ್ ಪಟೇಲ್ ಅವರು ಅಂತ ಹೇಳ್ತೀವಿ. ಹಾಗಾದರೆ ಈ ಪಂಜಾಬ್ ಕಿಂಗ್ಸ್ನ ಒಂದು ನಾಯಕ ಯಾರು? ಸರ್ ಶ್ರೇಯಸ್ ಅಯ್ಯರ್ ಅವರು ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? ಒಂದು ಶ್ರೇಯಸ್ ಅಯ್ಯರ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇಯರ್ ಇವರು ಸಹ ಫೈನಲ್ ನಮ್ಮ RCB ವಿರುದ್ಧ ಸೋಲಲ್ಪಟ್ರು ಅಂತ ಹೇಳ್ತೀವಿ. ಸರಿನಾ? 6 ರನ್ಗಳ ಮೂಲಕ ನಾವು ಗೆದ್ದಿದ್ವಿ. 6 ರನ್ಗಳ ಒಂದು ಭರ್ಜರಿ ರನ್ಗಳಿಂದ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವರ್ಲ್ಡ್ ವೈಲ್ಡ್ ಫಂಡ್ ಫಾರ್ ನೇಚರ್ AI ಆಧಾರಿತ ಸಂರಕ್ಷಣಾ ಆ್ಯಪ್ಗಾಗಿ ಯಾರನ್ನು ಗೌರವಿಸಿದೆ ಅಂತ ಕೇಳಿದ್ದಾನೆ. ಸರ್ ಯಾರನ್ನು ಗೌರವಿಸಿದೆ? ಯಾರನ್ನ? ಈ ಒಂದು ಅಲೀಮ್ ಯೂಸುಫ್ ಅವರನ್ನು, ಸಲೀಂ ಅಲಿ ಅವರನ್ನು, ದೆನ್ ಮಾಧವ್ ಗಾಡ್ಗಿಲ್ ಅವರನ್ನು, ಆ್ಯಂಡ್ ನೆಕ್ಸ್ಟ್ ಈ ಒಂದು MS ಸ್ವಾಮಿನಾಥನ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾರನ್ನ ಗೌರವಿಸಿರ್ಬೋದು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಭಾರತದ ಅಲೀಮ್ ಯೂಸುಫ್ ಅವರು ಅಂತ ಹೇಳ್ತೀವಿ. ಸರ್ ಯಾರನ್ನ ಅಂತಂದರೆ ಒಂದು ಅಲೀಮ್ ಯೂಸುಫ್ ಅವರನ್ನು AI ಆಧಾರಿತ ಸಂರಕ್ಷಣಾ ಆ್ಯಪ್ಗಾಗಿ ಇವರನ್ನು ಗೌರವಿಸಿದೆ. ಯಾರು? ಸರ್ WWF ಅಂತ ಹೇಳ್ತೀವಿ. ಸರ್ ನಾವು ವರ್ಲ್ಡ್ ವೈಲ್ಡ್ ಫಂಡ್ ಫಾರ್ ನೇಚರ್ ಅಂತ ಹೇಳ್ತೇವೆ. ಸರ್ ನಾವು ಒಂದು WWFನ ಒಂದು ಫುಲ್ ಫಾರ್ಮ್. ಓಕೆ, ಯಾರು ಅಂತಂದರೆ ಒಂದು ಈ ಒಂದು ಅಲೀಮ್ ಯೂಸುಫ್ ಅವರು. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, UNDP ಮತ್ತು ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಜೊತೆಗೂಡಿ ಭಾರತದ ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಯಾವುದೋ ಯೋಜನೆಯನ್ನು ಇವರು ಪ್ರಾರಂಭ ಮಾಡಿದ್ದಾರೆ. ಯಾವುದನ್ನು ಪ್ರಾರಂಭ ಮಾಡಿರ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಬಯೋಡೈವರ್ಸಿಟಿ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಯಾವುದು? ದಿ ಬಯೋಡೈವರ್ಸಿಟಿ ಪ್ರಾಜೆಕ್ಟ್ 2026 ಅಂತ ಹೇಳ್ತೀವಿ. ಸೊ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಯಾರು? ಈ ಒಂದು UNDP. ಸರ್ UNDP ಅವರೇ ಅಲ್ವಾ ಈ ಒಂದು HDI ಇಂಡೆಕ್ಸ್ನ ಬಿಡುಗಡೆ ಮಾಡೋದು ಅಂತ ನಿಮ್ಮ ಕ್ವಶನ್ ಇದ್ದರೆ? ಹೌದು, ಇವರೇ ಬಿಡುಗಡೆ ಮಾಡ್ತಾರೆ ನೋಡಿ. ಯಾವುದು? ಒಂದು UNDP ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇವರು ಮತ್ತು ಈ ಒಂದು GEFನ, ಯಾವುದು? GEF ಗ್ಲೋಬಲ್ ಎನ್ವೈರ್ನ್ಮೆಂಟ್ ಫೆಸಿಲಿಟಿ ಅಂತ ಹೇಳ್ತೀವಿ. ಸೊ ಇವರಿಬ್ಬರು ಸಾರಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ದಿ ಬಯೋಡೈವರ್ಸಿಟಿ ಪ್ರಾಜೆಕ್ಟ್ ಎಂಬ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೋಲೋಸಿನ್ ಅವಧಿಗೆ ಸೇರಿದ ಫಾಸಿಲ್ ಬೆಡ್ ಇತ್ತೀಚೆಗೆ ಯಾವ ರಾಜ್ಯದ
ತೂತುಕುಡಿಯಲ್ಲಿ ಪತ್ತೆಯಾಗಿದೆ ಅಂತ ಕೇಳಿದ್ದೇನೆ ಸರ್ನ. ಇದು ತೂತುಕುಡಿ ಅಲ್ಲ, ಇದು ತೂತುಕುಡಿಯಲ್ಲಿ ಕಂಡುಬರುತ್ತೆ ನಿಮಗೆ ಸರ್, ತಮಿಳುನಾಡಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಸರಿ ಉತ್ತರ ಯಾವುದಾಗುತ್ತೆ? ಸರಿ, ಒಂದು ತಮಿಳುನಾಡು ಅಂತ ಹೇಳ್ತೀವಿ. ಯಾವುದೇ ಒಂದು ಹೋಲೋಸಿನ್ ಅವಧಿಗೆ ಸೇರಿರ್ತಕ್ಕಂಥ ಫಾಸಿಲ್ ಬೆಡ್, ಯಾವುದೇ ಒಂದು ಫಾಸಿಲ್ ಬೆಡ್, ಫಾಸಿಲ್, ಓಕೆ, ಫಾಸಿಲ್ ಅಂತ ಹೇಳ್ತಿರಲ್ವಾ, ಆ ಒಂದು ಫಾಸಿಲ್ ಬೆಡ್ ಇತ್ತೀಚೆಗೆ ಯಾವ ರಾಜ್ಯದ ಒಂದು ತೂತುಕುಡಿಯಲ್ಲಿ ಪತ್ತೆಯಾಗಿದೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು ತಮಿಳುನಾಡು ಅಂತ ಹೇಳ್ತೀವಿ. ಆಪ್ಷನ್ ಎ ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನೀತಿ ಆಯೋಗದ ಪೂರ್ಣಕಾಲಿಕ ಸದಸ್ಯರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ. ಸರ್ ಇವಾಗಲೇ ಹೇಳಿದ್ರಲ್ಲ ಅಶೋಕ್ ಅಂತ, ಅವರು ಉಪಾಧ್ಯಕ್ಷರು, ಬಟ್ ಇಲ್ಲಿ ಏನು ಕೇಳಿದಾನೆ ಅಂದರೆ ಸದಸ್ಯ ಅಂತ ಕೇಳಿದ್ದಾನೆ. ಸೊ ಹಾಗಾದರೆ ಇಲ್ಲಿ ಸದಸ್ಯರು ಯಾರಿದ್ದಾರೆ ಅಂತ, ಪೂರ್ಣಕಾಲಿಕ ಸದಸ್ಯರು ಯಾರು ಸರ್? ಇವರು ಸರಸ್ವತ್ ಅವರು, ಗೋವರ್ಧನ್ ದಾಸ್ ಅವರು, ಆ್ಯಂಡ್ ದೆನ್ ಈ ಒಂದು ನೆಕ್ಸ್ಟ್ ರಮೇಶ್ ಚಂದ್ ಅವರು, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಅರವಿಂದ್ ವಿರ್ಮಾನಿ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಂದರೆ ಸರ್ ದ್ಯಾಟ್ಸ್ ಒಂದು ಗೋವರ್ಧನ್ ದಾಸ್ ಅಂತ ಹೇಳ್ತೇವೆ. ಓಕೆ, ಗೋವರ್ಧನ್ ದಾಸ್. ಸೊ ಇದಕ್ಕೆ ನಾನು ಏನು ಸಹ ಹೇಳಲ್ಲ, ಬಟ್ ಇದಕ್ಕೆ ನೀವೇ ಓನ್ ಟ್ರಿಕ್ ನೀವು ನೆನ್ಪಿಟ್ಕೊಳ್ಬಹುದು, ಈಸಿಯಾಗಿ ನೆನಪಿಡ್ತದೆ, ಏನಿಲ್ಲ ಲಿಂಕ್ ಮಾಡಿದ್ರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ಮಿನಿಸ್ಟ್ರಿ ಆಫ್ SBIನ ರಾಷ್ಟ್ರೀಯ ಡೆಲಿಬರೇಟಿವ್ ಸಮಿಟ್ ಏಪ್ರಿಲ್ 29-30, 2026 ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದಾನೆ ಸರ್ನ. ಸೊ ಎಲ್ಲಿ ನಡೆದಿದೆ ಈ ಒಂದು ರಾಷ್ಟ್ರೀಯ ಡೆಲಿಬರೇಟಿವ್ ಸಮಿಟ್ 2026? ಎಲ್ಲಿ ನಡೆದಿರಬಹುದು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಭುವನೇಶ್ವರ ಅಂತ ಹೇಳ್ತೀವಿ ಸರ್ನ. ಎಲ್ಲಿದೆ ಅಂದರೆ ಒಂದು ಭುವನೇಶ್ವರದಲ್ಲಿ ನಡೆದಿದೆ. ಭುವನೇಶ್ವರಲ್ಲಿ ಕಂಡುಬರುತ್ತೆ, ಒಂದು ಒಡಿಶಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಆಲ್ಕಲೈನ್ ಬ್ಯಾಟರಿ ಉತ್ಪಾದನಾ ಸೌಲಭ್ಯವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾನೆ ಸರ್ನ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಮತ್ತೆ ಯಾವುದೇ ಒಂದು ಭಾರತ ಮೊದಲ ಆಲ್ಕಲೈನ್ ಬ್ಯಾಟರಿ ಉತ್ಪಾದನಾ ಸೌಲಭ್ಯವನ್ನು ಯಾವ ಒಂದು ನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಯಾವ ನಗರದಲ್ಲಿ ಸ್ಥಾಪನೆ ಮಾಡಿರಬಹುದು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಜಮ್ಮು ಅಂತ ಹೇಳ್ತೀವಿ ಸರ್ನ. ಇಲ್ಲಿ ಜಮ್ಮು ಕಾಶ್ಮೀರ ಅಲ್ಲ, ಜಮ್ಮು ಅಷ್ಟೇ. ಜಮ್ಮುನೇ ಬೇರೆ, ಕಾಶ್ಮೀರನೇ ಬೇರೆ, ಸಿಟಿಗಳಿದ್ದಾವೆ ಎರಡು ಸಹ. ಓಕೆ, ಸೊ ಇಲ್ಲಿ ಒಂದು ಜಮ್ಮುದಲ್ಲಿ ಇದು ಸ್ಥಾಪನೆ ಮಾಡಲಾಗಿದೆ, ಯಾವುದೇ ಒಂದು ಆಲ್ಕಲೈನ್ ಬ್ಯಾಟರಿ ಉತ್ಪಾದನಾ ಸೌಲಭ್ಯ ಕೇಂದ್ರವನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸೇಫ್ ಸಿಟೀಸ್ ಯೋಜನೆಯ ಅಡಿಯಲ್ಲಿ ಇತ್ತೀಚೆಗೆ ಆಯ್ಕೆಯಾದ ಐತಿಹಾಸಿಕ ನಗರ ಧಾರ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಸೇಫ್ ಸಿಟೀಸ್ ಯೋಜನೆ ಅಡಿಯಲ್ಲಿ ಇದು ಆಯ್ಕೆಯಾಗಿದೆ ಅಂತೆ, ಯಾವುದೇ ಒಂದು ಧಾರ್ ಅಂತಕ್ಕಂಥ ಒಂದು ನಗರ. ಹಾಗಾದರೆ ಇದು ಎಲ್ಲಿ ಕಂಡುಬರುತ್ತೆ ಸರ್? ಧಾರಾಳ ಬಗ್ಗೆ ಅದು ಭಾರತದ ಮಧ್ಯದಲ್ಲಿ ಕಂಡುಬರ್ತಿರಬಹುದು. ಎಲ್ಲಿ? ಒಂದು ಭಾರತದ ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ? ಒಂದು ಮಧ್ಯಪ್ರದೇಶದಲ್ಲಿ ಒಂದು ಧಾರ್ ಎಂಬತಕ್ಕಂಥ ಒಂದು ಜಿಲ್ಲೆ ಕಂಡುಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, AFC, ಐ ಥಿಂಕ್ ಇದನ್ನು ನಿಮಗೆ ಹೇಳಿದ್ದೀನಿ ಅನಿಸುತ್ತೆ, ಧಾರ್ ಅಂತಕ್ಕಂಥ ಜಿಲ್ಲೆ. ಓಕೆ, ಡೈರೆಕ್ಟ್ ಈ ರೀತಿಯ ಕ್ವಶನ್ ಎಲ್ಲ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಜಸ್ಟ್ GK ಕ್ಲಾಸಲ್ಲಿ ನಿಮಗೆ ಹೇಳಿದ್ದೇನೆ. ಓಕೆ, ಸೊ ಇದು ಇಲ್ಲಿ ಕಂಡುಬರುತ್ತೆ ಧಾರ್ ಅಂತಕ್ಕಂಥ ಜಿಲ್ಲೆಯಲ್ಲಿ. ಐ ಥಿಂಕ್ ಇನ್ SSC GD ಅನಾಲಿಸಿಸ್ ಕ್ಲಾಸ್ ಮಾಡುವಾಗ ಹೇಳಿದ್ದೆ ಅನಿಸುತ್ತೆ. ಓಕೆ, ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ AFC ಚಾಂಪಿಯನ್ಶಿಪ್ ಲೀಗ್ ಎಲೈಟ್ 2026 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ದಾನೆ ಸರ್ನ. ಸೊ ಈ ಒಂದು AFC ಚಾಂಪಿಯನ್ಶಿಪ್ ಲೀಗ್ ಎಲೈಟ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಅಲ್ ಅಹಲಿ ಸೌದಿ ಅಂತ ಹೇಳ್ತೀವಿ ಸರ್. ಯಾರು ಅಂದರೆ ಒಂದು ಅಲ್ ಅಹಲಿ ಸೌದಿ ಅವರು ಇದನ್ನು ವಿನ್ ಆಗಿದ್ದಾರೆ, ಯಾವುದೇ ಒಂದು AFC ಚಾಂಪಿಯನ್ಸ್ ಲೀಗ್ ಎಲೈಟ್ 2026 ಪ್ರಶಸ್ತಿಯನ್ನು. ಓಕೆ, ಸೊ ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ, ಕೇಳ್ತಾನೆ. ಯಾಕಂದರೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಯಾವುದೇ ಇರುತ್ತೆ ಅಲ್ವಾ, ಸೊ ಅದನ್ನು ಫೋಕಸ್ ಮಾಡ್ತಿದ್ದಾನೆ. ಸ್ಪೆಷಲಿ ಈ ಒಂದು ಫುಟ್ಬಾಲ್ಗೆ ಸಂಬಂಧಪಟ್ಟಿರುವ ಹಾಗೆ ಜಾಸ್ತಿ ಫೋಕಸ್ ಮಾಡ್ತಾನೆ SSC ಮತ್ತು RRB ಎರಡೂ ಎಕ್ಸಾಮ್ಗಳಲ್ಲಿ. ಓಕೆ, ಸ್ಟೇಟ್ಗೆ ಇದನ್ನು ಅಷ್ಟು ಇಂಪಾರ್ಟೆಂಟ್ ಅಂತ ಅಲ್ಲ, ಬಟ್ ಸೆಂಟ್ರಲ್ ಎಕ್ಸಾಮ್ಗಳಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಾಮನ್ವೆಲ್ತ್ ವಾರ್ ಗ್ರೇವ್ಸ್ ಕಮಿಷನ್ ಇತ್ತೀಚೆಗೆ ಯಾವ ಸ್ಮಾರಕದಲ್ಲಿ ಸುಮಾರು 33,000 ಭಾರತೀಯ ಸೈನಿಕರ ಹೆಸರುಗಳನ್ನು ಡಿಜಿಟಲ್ ರೂಪದಲ್ಲಿ ಸೇರಿಸಿದೆ ಅಂತ ಕೇಳಿದ್ದಾನೆ ಸರ್ನ. ಸೊ ಎಲ್ಲಿ ಇವರು ಸೇರ್ಪಡೆ ಮಾಡಿದ್ದಾರೆ? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಈ ಒಂದು ಬಸ್ರಾ ಸ್ಮಾರಕ ಅಂತ ಹೇಳ್ತೀವಿ ಸರ್ನ. ಎಲ್ಲಿ ಅಂದರೆ ಒಂದು ಬಸ್ರಾ ಸ್ಮಾರಕದಲ್ಲಿ 33,000 ಭಾರತೀಯ ಸೈನಿಕರ ಹೆಸರುಗಳನ್ನು ಡಿಜಿಟಲ್ ರೂಪದಲ್ಲಿ ಸೇರಿಕೆ ಮಾಡಲಾಗಿದೆ. ಓಕೆ, ಸೊ ಅಲ್ಲಿ ನೀವು ಹೋದರೆ ನಿಮಗೆ ಡೈರೆಕ್ಟಾಗಿ ಹೆಸರು ಕಾಣಲ್ಲ, ಬಟ್ ನೀವಲ್ಲಿ ಸ್ಕ್ಯಾನ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಅಲ್ಲಿ ಸಂಪೂರ್ಣವಾಗಿ ಅವರೆಲ್ಲ ಹೆಸರುಗಳು ನಿಮಗೆ ಸಿಗ್ತವೆ ಅಂತ ಹೇಳ್ಬೋದು. ಸೊ ಯಾಕೆ ಇದು ಫಸ್ಟ್ ವರ್ಲ್ಡ್ ವಾರಲ್ಲಿ ಏನು ಯುದ್ಧ ಮಾಡಿ ನಮ್ಮ ಭಾರತದಿಂದ ಸೈನಿಕರು ಮರಣ ಹೊಂದಿದ್ರಲ್ವ, ಸೊ ಅವ್ರ ಹೆಸರುಗಳಲ್ಲಿ ನಿಮಗೆ ಕಂಡುಬರುತ್ತೆ. ಸೊ ಯಾಕಂದರೆ ಅವ್ರ ಹೆಸರುಗಳು ಎಲ್ಲಿ ಉಲ್ಲೇಖ ಆಗಿಲ್ಲ, ಸೊ ದ್ಯಾಟ್ಸ್ ವೈ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ISSF ಜೂನಿಯರ್ ವಿಶ್ವಕಪ್ 2026 ಭಾರತ ಎಷ್ಟು ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆಯಿತು ಅಂತ ಕೇಳಿದ್ದಾನೆ ಸರ್ನ. ಸೊ ಈ ಒಂದು ಶೂಟಿಂಗ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಇದು ಎಷ್ಟು ಪದಕಗಳನ್ನು ನಮ್ಮ ಭಾರತ ಗೆದ್ದಿದೆ ಅಂತ, ಎಷ್ಟು ಪದಕಗಳನ್ನು ಗೆದ್ದಿದೆ ಅಂದರೆ ಸರ್ 16 ಪದಕಗಳನ್ನು ಇದು ಗೆದ್ದಿದೆ. ಹಾಗಾದರೆ ಇದು ಜೂನಿಯರ್ ವಿಶ್ವಕಪ್ ಎಲ್ಲಿ ನಡೆದಿತ್ತು ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಸರ್ ದ್ಯಾಟ್ ಈಸ್ ಈ ಒಂದು ಈಜಿಪ್ಟಲ್ಲಿ ನಡೆದಿತ್ತು ಅಂತ ಕೇಳ್ತಾನೆ ನಿಮಗೆ. ಓಕೆ, ಎಲ್ಲಿ ನಡೆದಿತ್ತು ಅನ್ನೋದು ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅಲ್ಲಿ ಅಂದರೆ ಒಂದು ಈಜಿಪ್ಟಲ್ಲಿ ಅಂತ ಹೇಳ್ತೀವಿ. ಎಷ್ಟು ಪದಕಗಳನ್ನು ನಾವು ಪಡೆದಿದ್ದೀವಿ? SSCಯ ಮೋಸ್ಟ್ ಫೇವರೇಟ್ ಕ್ವಶನ್ ಇದು. ಎಷ್ಟು ಅಂದರೆ ಸರ್ 16 ಅಂತ ಹೇಳ್ತೇವೆ. ಓಕೆ, ಎಷ್ಟು ಅಂದರೆ ಒಂದು 16 ಪದಕಗಳನ್ನು ನಾವು ಭಾರತೀಯರು ಪಡ್ಕೊಂಡಿದ್ವಿ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಿಶ್ವ ವಿನ್ಯಾಸ ದಿನ 2026 ಯಾವಾಗ ಆಚರಿಸಲಾಯಿತು ಅಂತ ಸರ್. ಯಾವಾಗ ಆಚರಣೆ ಮಾಡಲಾಯಿತು ಅಂದರೆ ಸರಿ ಒಂದು 27 ಏಪ್ರಿಲ್ಗೆ ನಾವು ಆಚರಣೆ ಮಾಡಿದ್ದೇವೆ. ಓಕೆ, ಹೇಗೆ ಸರ್
7. ಸೊ ನೀವು ಸಹ ಸ್ವಲ್ಪ ವಿನ್ಯಾಸವಾಗಿ ಬರೀರಿ. ಸೊ 27ನೇ ತಾರೀಕು ನಾವು ವಿನ್ಯಾಸ ದಿನ ಅಂತ ಆಚರಣೆ ಮಾಡ್ತೀವಿ ಅಂತ ನಿಮಗೆ ಈಸಿಯಾಗಿ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IPL ಇತಿಹಾಸದಲ್ಲಿ 9,000 ರನ್ ಗಳಿಸಿದ ಮೊದಲ ಆಟಗಾರ ಯಾರು ಸರ್ ಈ ಮೊದಲ ಆಟಗಾರ? ಓಕೆ, ಸೊ ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು ವಿರಾಟ್ ಕೊಹ್ಲಿ ಅಂತ ಹೇಳ್ತೀವಿ. ಹಾಗೆ ಚೇಸಿಂಗಲ್ಲಿ 4,000 ರನ್ಗಳನ್ನು ಗಳಿಸಿರ್ತಕ್ಕಂಥ ಆಟಗಾರ ಯಾರು ಸರ್? ಹಾಗೆ ಈ ಒಂದು ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ವಿರಾಟ್ ಕೊಹ್ಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಅರ್ಜುನ ಅವಾರ್ಡನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ವಿರಾಟ್ ಕೊಹ್ಲಿ. ಆ್ಯಂಡ್ ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ವಿರಾಟ್ ಕೊಹ್ಲಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಕೇಳ್ಬೋದು ನಿಮಗೆ, ವಿರಾಟ್ ಕೊಹ್ಲಿಗೆ ಈ ಕೆಳಗಿನ ಯಾವ ಒಂದು ಪ್ರಶಸ್ತಿ ಸಿಕ್ಕಿಲ್ಲ ಅಂತ ನಿಮ್ಗೆ ಗೊತ್ತಿರಬೇಕಿದು. ಪದ್ಮಶ್ರೀ ಸಿಕ್ಕಿದೆ, ಬಟ್ ಪದ್ಮಭೂಷಣ ಪದ್ಮವಿಭೂಷಣ ಸಿಕ್ಕಿಲ್ಲ ಅವರಿಗೆ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಒಂದು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಸಿಕ್ಕಿದೆ ಅವರಿಗೆ, ಮೀನ್ಸ್ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಹೇಳ್ತೀವಲ್ವ, ಅದು ಸಿಕ್ಕಿದೆ ಅವರಿಗೆ. ಆ್ಯಂಡ್ ನೆಕ್ಸ್ಟ್ ಅರ್ಜುನ ಅವಾರ್ಡ್ ಸಿಕ್ಕಿದೆ. ಓಕೆ, ಹೌದು ಸರ್, ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಅರ್ಜುನ ಅವಾರ್ಡಲ್ಲಿ ನಿಮಗೆ ಟೋಟಲಿ ಎಷ್ಟು ಮೊತ್ತ ಕೊಡ್ತಾರೆ? ನಿಮಗೆ 15 ಲಕ್ಷ ಕೊಡ್ತಾರೆ. ಹಾಗಾದರೆ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡಲ್ಲಿ ಎಷ್ಟು ಮೊತ್ತವನ್ನು ಕೊಡ್ತಾರೆ ಸರ್? 25 ಲಕ್ಷ ಕೊಡ್ತಾರೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ನಮ್ಮ ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಕಂಡುಬರ್ತಕ್ಕಂಥ ಅತ್ಯುನ್ನತ ಒಂದು ಏನಂತ ಹೇಳ್ತೀವಿ ಅವಾರ್ಡ್ ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಹೇಳ್ತೀವಿ ಸರ್ನಾ. ಸೊ ಯಾಕೆ ಸರ್ ಮೇಜರ್ ಧ್ಯಾನ್ ಚಂದ್ ಅವರು ದೊಡ್ಡವರ ಅಥವಾ ಈ ಒಂದು ಪಾಂಡವನಾಗಿರ್ತಕ್ಕಂಥ ಅರ್ಜುನ ದೊಡ್ಡವನ? ಸರ್ ಅರ್ಜುನನೇ ದೊಡ್ಡವನು ಅಂತ ಹೇಳ್ತೀವಿ. ಬಟ್ ಯಾಕೆ ಸರ್ ಈ ಒಂದು ಅರ್ಜುನನ ಹೆಸರಿದೆ ಅಲ್ಲಿ ಮತ್ತು ಕಡಿಮೆ ಇದೆ, ಅದು ಸೆಕೆಂಡ್ ಹೈಯೆಸ್ಟ್ ಇದೆ? ಅದು ಏನಿಲ್ಲ, ಜಸ್ಟ್ ಪೈಸಾ ಕಾ ಖೇಲ್ ಬಾಬು ಭಯ್ಯ, ಪೈಸಾ ಕಾ ಖೇಲ್. ಓಕೆ, ಸೊ ಹಾಗೆ ನೀವು ನೆನ್ಪಿಟ್ಕೊಳ್ಬಹುದು. ಸೊ 25 ಲಕ್ಷ, ಇದು 15 ಲಕ್ಷ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಸುರೇಶ್ ರೈನಾ, ಮಿಸ್ಟರ್ IPL ಅಂತ ಹೇಳ್ತೀವಿ ಇವರನ್ನು. ಓಕೆ, ಇವರನ್ನ ಹೇಳ್ತೀವಿ ಮಿಸ್ಟರ್ IPL ಅಂತ, ಈ ಒಂದು ಸುರೇಶ್ ರೈನಾ ಅವರನ್ನು ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಿಸ್ಟರ್ ICC ಅಂತ, IPL ಅಲ್ಲ ICC ಅಂತ ಶಿಖರ್ ಧವನ್ ಅವರನ್ನು ಹೇಳ್ತೀವಿ. ಸರ್ನ ಯಾರನ್ನ ಅಂತ ಹೇಳ್ತೀವಿ? ಶಿಖರ್ ಧವನ್ ಅವರನ್ನು ಹೇಳ್ತೀವಿ. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಡೇವಿಡ್ ವಾರ್ನರ್ ಯಾವ ದೇಶದವರು ಸರ್? ಆಸ್ಟ್ರೇಲಿಯಾ ದೇಶದವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲಡಾಖ್ ಲೆಫ್ಟಿನೆಂಟ್ ಗವರ್ನರ್, ಇನ್ನೊಂದು ನಿಮಗೆ ಹೇಳಬೇಕಾಗಿತ್ತು, ರೀಸೆಂಟಾಗಿ ಎಷ್ಟು 800 ಫೋರ್ಸ್ಗಳನ್ನು 800 ಫೋರ್ಸ್ಗಳನ್ನು ದಾಖಲಿಸಿರ್ತಕ್ಕಂಥ ಮೊದಲ IPL ಆಟಗಾರ ದ್ಯಾಟ್ ಈಸ್ ವಿರಾಟ್ ಕೊಹ್ಲಿ. ಓಕೆ, 800 ಫೋರ್ಗಳನ್ನು ಹೊಡೆದಿದ್ದಾರೆ ಯಾವಾಗಿಂದ? 2008ರಿಂದ ಇಲ್ಲಿವರೆಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನಲ್ಲಿ ಎಷ್ಟು ಹೊಸ ಜಿಲ್ಲೆಗಳ ರಚನೆಗೆ ಅನುಮೋದನೆ ನೀಡಿದ್ದಾರೆ ಅಂತ ಕೇಳಿದ್ದಾನೆ. ಓಕೆ, ಸೊ ಇದು ಫಿಕ್ಸ್ ಕೇಳ್ತಾನೆ. ಓಕೆ, ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೆನ್ಪಿಟ್ಕೊಳ್ಳಿ. ಅಂತಾನೆ ಎಕ್ಸಾಮಲ್ಲಿ ಕ್ವಶನ್ ನಿಮ್ಮ ಶಿಫ್ಟಲ್ಲಿ ಬಂದಾಗ ನನಗೆ ಇದನ್ನು ರಿಟರ್ನ್ ಸೆಂಡ್ ಮಾಡಿ. ಕೇಳ್ತಾನೆ ಇದನ್ನು. ಓಕೆ, ಕೇಳಿದ್ದಾನೆ ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಈ ಜಿಲ್ಲೆಗಳನ್ನು ಹೆಚ್ಚಿಗೆ ಮಾಡಿದಾರಲ್ವಾ, ಕಡಿಮೆ ಮಾಡಿದಾರಲ್ವಾ, ಆಲ್ಟ್ರೇಷನ್ ಮಾಡಿದಾರಲ್ವಾ, ಎಲ್ಲವನ್ನು ಸಹ ಕೇಳಿದ್ದಾನೆ. ಲಾಸ್ಟ್ ಇಯರ್ ನಿಮಗೆ ಹೇಳೋದಾದರೆ UPಯಲ್ಲಿ, ಆ್ಯಂಡ್ ನೆಕ್ಸ್ಟ್ ಒಂದು ಅರುಣಾಚಲ್ ಪ್ರದೇಶದಲ್ಲಿ, ಆ್ಯಂಡ್ ನೆಕ್ಸ್ಟ್ ರಾಜಸ್ಥಾನದ್ದು ಸಹ ಒಂದು ವಿಧೇಯಕ ಇತ್ತು ಅನಿಸುತ್ತೆ ಇದ್ರ ಬಗ್ಗೆ. ಓಕೆ, ಅದರ ಮೇಲೂ ಸಹ ನಿಮಗೆ ಪ್ರಶ್ನೆ ಕೇಳಿದ್ದಾನೆ. ಬಟ್ ಇಲ್ಲಿ ಇವರು ಅನುಮೋದನೆಯೇ ನೀಡಿದ್ದಾರೆ. ಯಾರು ನೀಡಿದ್ದಾರೆ ಸರ್? ಇಲ್ಲಿ ಈ ಒಂದು VK ಸಕ್ಸೇನಾ ಅಂತ ಹೇಳ್ತೀವಿ. ಹಾಗಾದರೆ VK ಸಕ್ಸೇನಾ ಏನು? ಈ ಒಂದು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳ್ತೀವಿ. ಸೊ ಇದಕ್ಕಿಂತ ಮುಂಚೆ ಇವರು ಎಲ್ಲಿದ್ದರು? ಡೆಲ್ಲಿಯಲ್ಲಿ ಇವರು ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು. ಓಕೆ, ಸೊ ಇವರು ಎಷ್ಟು ಹೊಸ ಜಿಲ್ಲೆಗಳ ರಚನೆಗೆ ಅನುಮೋದನೆ ನೀಡಿದ್ದಾರೆ ಅಂತ, ಎಷ್ಟು ಜಿಲ್ಲೆಗಳು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು 5 ಜಿಲ್ಲೆಗಳಿಗೆ ಇವರು ಅನುಮೋದನೆ ನೀಡಿದ್ದಾರೆ. ಓಕೆ, ಫಿಕ್ಸ್ ಬರುತ್ತೆ, ಇದು ಕ್ವಶನ್ ಫಿಕ್ಸ್ ಬರುತ್ತೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬಂದೇ ಬರುತ್ತೆ. ಇದು ನಿಮ್ಮ ಶಿಫ್ಟಲ್ಲಿ ಬಂದರೆ ಇದು ಬಹಳ ಲಕ್ಕಿ ನೀವು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCB ಕುಖ್ಯಾತ ಡ್ರಗ್ ತಸ್ಕರ್ ಮೊಹಮ್ಮದ್ ಸಲೀಂ ಡೋಲಾವನ್ನು ಯಾವ ದೇಶದಿಂದ ಯಶಸ್ವಿಯಾಗಿ ವಾಪಸ್ ತಂದಿದೆ ಅಂತ ಕೇಳಿದ್ದಾನೆ ಸರ್ನಾ. ಸೊ ಎಲ್ಲಿಂದ, ಯಾವ ದೇಶದಿಂದ ಈತನನ್ನು ಕರ್ಕೊಂಡು ಬಂದಿದೆ ಅಂತ, ಎಲ್ಲಿಂದ ಕರ್ಕೊಂಡು ಬಂದಿರಬಹುದು ಹೇಳ್ಬೋದಾ? ಎಲ್ಲಿಂದ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಟರ್ಕಿ ದೇಶ ಅಂತ ಹೇಳ್ತೀವಿ ಸರ್. ನಾವು ಯಾವುದೋ ಒಂದು ಟರ್ಕಿ ಅಥವಾ ಒಂದು ತುರ್ಕಿ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಎರಡು ಸಹ ನಿಮ್ಗೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ, ಟರ್ಕಿಯಿಂದ ಈತನನ್ನು ಕರ್ಕೊಂಡು ಬಂದಿದ್ದಾರೆ. ಯಾರನ್ನು? ಕುಖ್ಯಾತ ಡ್ರಗ್ ತಸ್ಕರ್ ಮೊಹಮ್ಮದ್ ಸಲೀಂ ಡೋಲಾವನ್ನು. ಓಕೆ, ಯಾರು? ಒಂದು ತಸ್ಕರ್ ಮೊಹಮ್ಮದ್ ಸಲೀಂ ಡೋಲಾವನ್ನು ಯಶಸ್ವಿಯಾಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಿಕ್ಕಿಂನ 50ನೇ ರಾಜ್ಯ ಸ್ಥಾಪನಾ ದಿನ ಸಮಾರೋಪ ಸಮಾರಂಭವನ್ನು ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾನೆ ಸರ್ನಾ. ಈ ಒಂದು ರಾಜ್ಯ ದಿನ ಅಂತ ಆಚರಣೆ ಮಾಡ್ತೀವಲ್ವಾ, ಸೊ ಈ ಒಂದು 50ನೇ ರಾಜ್ಯ ಸ್ಥಾಪನಾ ದಿನವನ್ನು ಆಚರಣೆ ಮಾಡಿದ್ದಾರೆ ಸರ್ನಾ. ಯಾವುದೇ ಒಂದು ಸಿಕ್ಕಿಂದು. ಹಾಗಾದರೆ ಇದನ್ನು ಎಲ್ಲಿ ಆಯೋಜನೆ ಮಾಡಿತ್ತು ಅಂತ, ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಈ ಒಂದು ಪಾಲ್ಜೋರ್ ಸ್ಟೇಡಿಯಂ ಅಂತ ಹೇಳ್ತೀವಿ. ಎಲ್ಲಿ? ಒಂದು ಪಾಲ್ಜೋರ್ ಸ್ಟೇಡಿಯಂ ಎಲ್ಲಿ ಕಂಡುಬರುತ್ತೆ? ಇದು ಗ್ಯಾಂಗ್ಟಾಕಲ್ಲಿ ಕಂಡುಬರುತ್ತೆ ಸರ್ನ. ಯಾವುದೇ ಒಂದು ಗ್ಯಾಂಗ್ಟಾಕಲ್ಲಿ ಕಂಡುಬರುತ್ತೆ. ಸಿಕ್ಕಿಂನ ರಾಜಧಾನಿ ಯಾವುದು? ಗ್ಯಾಂಗ್ಟಕ್ ಅಂತ ಹೇಳ್ತೇವೆ. ಸೊ ಈ ಒಂದು ಗ್ಯಾಂಗ್ಟಕ್ನ ಒಂದು ಪಾಲ್ಜೋರ್ ಸ್ಟೇಡಿಯಮಲ್ಲಿ ಈ ಒಂದು ಸಮಾರೋಪ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಹಾರಾಷ್ಟ್ರ ದಿನ ಆಚರಣೆ ಮಾಡಿದೀವಲ್ವಾ ರೀಸೆಂಟ್ಲಿ. ಯಾವ ದಿನ ಆಚರಣೆ ಮಾಡ್ತೀವಿ ಮಹಾರಾಷ್ಟ್ರ ದಿನ ಅಂತ ಸರ್? ಮೇ 1ನೇ ತಾರೀಕು ನಾವು ಮಹಾರಾಷ್ಟ್ರ ದಿನ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದೇ ಮೇ 1ನೇ ತಾರೀಕು ನಾವು ಗುಜರಾತ್ನ ಸ್ಥಾಪನಾ ದಿನ ಅಂತ ಆಚರಣೆ ಸಹ ಮಾಡ್ತೇವೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಬಟ್ ಮೇನ್ಲಿ ಮಹಾರಾಷ್ಟ್ರ ದಿನ ಅಂತ ಆಚರಣೆ ಮಾಡ್ತೇವೆ. ಓಕೆ, ಮಹಾರಾಷ್ಟ್ರ ಸ್ಟೂಡೆಂಟ್ಸ್ ಸಹ ಕ್ಲಾಸ್ ಕೇಳ್ತಿರ್ತಾರೆ, ಗಡಿನಾಡಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್, ಅವರಿಗೂ ಸಹ ಮಹಾರಾಷ್ಟ್ರ ದಿನದ ಶುಭಾಶಯಗಳು ಲೇಟ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ವಿಕಸಿತ್ ಭಾರತ್ ಆ್ಯಕ್ಟ್ 2047 ಅನ್ನು ಗಮನದಲ್ಲಿಟ್ಟುಕೊಂಡು ನೀತಿ ಆಯೋಗ ಯಾವ ಚೌಕಟ್ಟನ್ನು ಪ್ರಸ್ತುತಪಡಿಸಿದೆ ಅಂತ ಕೇಳಿದಾನೆ ಸರ್ನ. ಸೊ ಯಾವುದನ್ನು ಇದು ಪ್ರಸ್ತುತಪಡಿಸಿದೆ ಈ ಒಂದು ನೀತಿ ಆಯೋಗ? ಸೊ ಯಾವುದನ್ನ ಅಂದರೆ ಸರ್ ದಟ್ ಇಸ್ ಒಂದು DPI ಆ್ಯಕ್ಟ್ 2047 ಅಂತ ಹೇಳ್ತೀವಿ. ಯಾವುದೇ ಒಂದು DPI ಆ್ಯಕ್ಟ್ 2047 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಯಾವ ನಗರದಲ್ಲಿ ಸಹಿ ಹಾಕಿದವು ಅಂತ ಕೇಳಿದಾನೆ. ಯಾವ ನಗರದಲ್ಲಿ ಇವು ಸಹಿ ಹಾಕಿದವೆ ಅಂತ? ಯಾವ ನಗರ ಸರ್ ಅದು? ಯಾವುದು ಅಂದರೆ ಸರ್ ದಟ್ ಇಸ್ ನಮ್ಮ ಭಾರತದ ರಾಜಧಾನಿಯಾಗಿರ್ತಕ್ಕಂಥ ನವದೆಹಲಿಯಲ್ಲಿ ಇವರು ಸಹಿಯನ್ನು ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು CM ಚಂದ್ರಬಾಬು ನಾಯ್ಡು ಯಾವ ನಗರದಲ್ಲಿ ಗೂಗಲ್ ಕ್ಲೌಡ್ AI ಹಬ್ಗೆ ಅಡಿಪಾಯ ಹಾಕಿದರು ಅಂತ? ಕನ್ನಡ ಸ್ಟಡಿ ಹಬ್ ಅಲ್ಲ, ಗೂಗಲ್ AI ಹಬ್ಗೆ. ಓಕೆ, ಗೂಗಲ್ ಕ್ಲೌಡ್ AI ಹಬ್ಗೆ ಎಲ್ಲಿ ಇವರು ಅಡಿಪಾಯ ಹಾಕಿರಬಹುದು ಹೇಳ್ಬೋದಾ? ಎಲ್ಲಿ ಸರ್? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ವಿಶಾಖಪಟ್ಟಣಂ ಅಂತ ಹೇಳ್ತೀವಿ ಸರ್. ಎಲ್ಲಿ ಒಂದು ವಿಶಾಖಪಟ್ಟಣಮಲ್ಲಿ ಇವರು ಅನುಮೋದನೆಗೆ ಮಾಡಿದರು ಅಂತ, ಅಡಿಪಾಯನ ಹಾಕಿದರು ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾರ್ಯಾರು ಇಲ್ಲಿ ನೆನಪಿಟ್ಕೊಳ್ಳಿ, ಇದು ಕೇಳ್ತಾರೆ ನಿಮಗೆ. ಒಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು, ಓಕೆ, ಮಾಹಿತಿ ಮತ್ತು ಪ್ರಸಾರ ಸಚಿವ ಇದ್ದಾರೆ ಇವರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಆಂಧ್ರ ಪ್ರದೇಶದ CM ಆಗಿರ್ತಕ್ಕಂಥ CM ಚಂದ್ರಬಾಬು ನಾಯ್ಡು, ಇಬ್ಬರ ಹೆಸರನ್ನು ಸಹ ನೆನಪಿಟ್ಕೊಳ್ಳಿ, ಕೇಳ್ತಾನೆ. ಇಂಪಾರ್ಟೆಂಟ್ ಇದೆ ಇದು. AI ಕ್ಲೌಡ್ ಹಬ್ ಆಗಿರಲಿ, ನಮಗೆ AI ಅಂತ ಬರಲಿ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ವಾಂಟಮ್ ಅಂತ ಬರಲಿ, ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಬಸ್ ವರ್ಲ್ಡ್ ಇಂಡಿಯಾ ಕಾನ್ಕ್ಲೇವ್ 2026 ಯಾವ ನಗರದಲ್ಲಿ ಆಯೋಜಿಸಲಾಯಿತು ಅಂತ ಕೇಳ್ತಾನೆ ಸರ್. ಯಾವುದೇ ಒಂದು ಬಸ್ ವರ್ಲ್ಡ್ ಇಂಡಿಯಾ ಕಾನ್ಕ್ಲೇವ್ ಅಂತ ಹೇಳ್ತೀವಿ. ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು? ಎಲ್ಲಿ ಅಂದರೆ ಸರ್ ದ್ಯಾಟ್ ಇಸ್ ಇನ್ ನವದೆಹಲಿ ಅಂತ ಹೇಳ್ತೀವಿ ಹೆಸರನ್ನ. ಎಲ್ಲಿ ಅಂದರೆ ಒಂದು ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ಕಾರವು ದೇಶವನ್ನು ವಿಶ್ವದ ಅಗ್ರ 10 ಕ್ರೀಡಾ ರಾಷ್ಟ್ರಗಳಲ್ಲಿ ಸೇರಿಸುವ ಗುರಿಯನ್ನು ಯಾವ ವರ್ಷದ ವೇಳೆಗೆ ಹೊಂದಿದೆ ಅಂತ ಕೇಳಿದ್ದಾನೆ ಸರ್. ಯಾವ ವರ್ಷದ ವೇಳೆಗೆ ಹೊಂದಿದೆ? ಯಾವ ವರ್ಷ ಅಂತಂದರೆ ಸರ್ 2036 ವೇಳೆಗೆ. ಎಲ್ಲಿ ವೇಳೆಗೆ? 2036 ವೇಳೆಗೆ ಇದು ಗುರಿಯನ್ನು ಹಾಕಿಕೊಂಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಮುಖ್ಯ ಜಾಗೃತಾಧಿಕಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾನೆ ಸರ್. ಯಾರನ್ನು ನೇಮಕ ಮಾಡಲಾಗಿರುವುದು? ಈ ಒಂದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಸೇಲ್ ಅಂತ ಹೇಳ್ತೇವೆ. ಓಕೆ, ಸೊ ಈ ಒಂದು ಸೇಲ್ನ ಮುಖ್ಯ ಜಾಗೃತಾಧಿಕಾರಿಯಾಗಿ, ಸೊ ಜಾಗೃತಾಧಿಕಾರಿ ಅಂದರೆ ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ಬೋದು? ಚೀಫ್ ವಿಜಿಲೆನ್ಸ್ ಆಫೀಸರ್ ಅಂತ ಹೇಳ್ತೀವಿ. ಸೊ ಯಾರನ್ನು ನೇಮಕ ಮಾಡಲಾಗಿದೆ? ಯಾರನ್ನಂದರೆ ಸರ್ ದ್ಯಾಟ್ ಇಸ್ ಒಂದು ಸ್ಟೀಲ್ ಅಷ್ಟೇ ಗಟ್ಟಿಯಾಗಿರ್ತಕ್ಕಂಥ ದಿಲೀಪ್ ಕುಮಾರ್ ಅಂತ ಹೇಳ್ತೇವೆ. ಸೊ ಈಗ ನೆನಪಿಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಾರ್ಯಸ್ಥಳದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ವಿಶ್ವ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ ಸರ್ನ. ಸೊ ಈ ಒಂದು ವರ್ಲ್ಡ್ ಡೇ ಫಾರ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಆ್ಯಟ್ ವರ್ಕ್ ಯಾವಾಗ ಆಚರಣೆ ಮಾಡ್ತೀವಿ? ಯಾವಾಗ ಅಂದರೆ ಸರ್ ಈ ಒಂದು ಏಪ್ರಿಲ್ 28ಕ್ಕೆ ನಾವು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಂಧ್ರ ಪ್ರದೇಶ ಎಷ್ಟು ಕೋಟಿ ರೂಪಾಯಿಗಳ ಮಶ್ರೂಮ್ ಮಿಷನ್ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಎಷ್ಟು ಕೋಟಿ ರೂಪಾಯಿಗಳ ಇದು ಪ್ರಾರಂಭ ಮಾಡಿದೆ ಸರ್? 13,000 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಆಂಧ್ರ ಪ್ರದೇಶ ಪ್ರಾರಂಭ ಮಾಡಿದೆ. ಯಾವುದು? ಈ ಒಂದು ಮಶ್ರೂಮ್ ಮಿಷನ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು DMRC ದೆಹಲಿ ಮೆಟ್ರೋ ಇಂಟರ್ನ್ಯಾಷನಲ್ ಲಿಮಿಟೆಡ್ನ ಮೊದಲ CEO ಆಗಿ ಯಾರು ನೇಮಕ ಆಗಿದ್ದಾರೆ ಅಂತ ಕೇಳಿದ್ದಾನೆ ಸರ್ನ. ಸೊ ಇವತ್ತೇನು 3 ಜನ ನಿಮಗೆ CEOಗಳು ಬಂದರು. ಸೊ ಇಲ್ಲಿ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಸಂಜಯ್ ಜೈನ್ವಾಲ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ಸಂಜಯ್ ಜೈನ್ವಾಲ್ ಅವರು. ನಿಮಗೆ ರಿಲಯನ್ಸ್ ಏನಿದೆಯಲ್ಲ ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ನಿಮಗೆ ಆ ನಿತೋರಿದ್ರಲ್ಲ ಅದು ಇಂಪಾರ್ಟೆಂಟ್. ಯಾವುದು? ಈ ಒಂದು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು CEO. ಆ್ಯಂಡ್ ನೆಕ್ಸ್ಟ್ ಈ ಒಂದು DMRC ದೆಹಲಿ ಮೆಟ್ರೋ ಇಂಟರ್ನ್ಯಾಷನಲ್ ಲಿಮಿಟೆಡ್ ಏನಿದೆಯಲ್ವಾ, ಇದರ ಒಂದು CEO ಸಹ ನಿಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಇದರ ಒಂದು ಮೊದಲ CEO ಅಂತ ಹೇಳ್ತೀವಿ. ಯಾರು? ಈ ಒಂದು ಸಂಜಯ್ ಜೈನ್ವಾಲ್ ಅವರು ಇಂಪಾರ್ಟೆಂಟ್ ಆಗ್ತಾರೆ, ನೆನ್ಪಿಟ್ಕೊಳ್ಳಿ ಇವರನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಮ್ಮು ಕಾಶ್ಮೀರ ಕತವಾ ಜಿಲ್ಲೆಯ ಎಷ್ಟು ಗಡಿ ಗ್ರಾಮಗಳನ್ನು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಡಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದಾನೆ ಸರ್. ಎಷ್ಟು ವಿಲೇಜ್ಗಳನ್ನು ಇದರಲ್ಲಿ ಸೇರಿಸಲಾಗಿದೆ ಅಂತ? ಎಷ್ಟು ಅಂದರೆ ಸರ್ 6 ವಿಲೇಜ್ಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಯಾವುದೇ ಒಂದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2ರ ಅಡಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಾರ್ಸಲ್ ವಿತರಣಾ ಜಾಲವನ್ನು ದೇಶಾದ್ಯಂತ ಏಕೀಕರಿಸಲು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಯಾವ ಕಂಪನಿಯೊಂದಿಗೆ MOUಗೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ ಸರ್ನ. ಯಾವ ಒಂದು ಕಂಪನಿಯೊಂದಿಗೆ ಇದು MOU ಜೊತೆ ಸಹಿ ಹಾಕಿದೆ ಅಂತ? ಸರ್ ಯಾವ ಕಂಪನಿಯೊಂದಿಗೆ MOU ಮಾಡ್ಕೊಂಡಿದ್ದಾರೆ ಸರ್? ದ್ಯಾಟ್ ಈಸ್ ಒಂದು DTDC ಎಕ್ಸ್ಪ್ರೆಸ್ ಲಿಮಿಟೆಡ್ ಅಂತ ಹೇಳ್ತೀವಿ. ಯಾವುದೇ ಒಂದು DTDC ಎಕ್ಸ್ಪ್ರೆಸ್ ಅಂತ ಹೇಳ್ತೀವಿ ಸರ್ನ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲಿಂಗ ಸಮಾವೇಶ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೇಲೆ ಏಷ್ಯಾದ ಮೊದಲ ಯುನೆಸ್ಕೋ ಚೇರನ್ನು ಯಾವ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ ಸರ್ನ. ಯಾವುದೇ ಒಂದು ಲಿಂಗ ಸಮಾವೇಶ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೇಲೆ ಏಷ್ಯಾದ ಮೊದಲ ಯುನೆಸ್ಕೋ ಚೇರ್ ಯಾವ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಲಾಯಿತು ಅಂತ? ಯಾವುದು ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಪುಣೆಯಲ್ಲಿ ಕಂಡುಬರ್ತಕ್ಕಂಥ ಸಿಂಬಿಯೋಸಿಸ್ ಸಿಲ್ಕ್ ಆ್ಯಂಡ್ ಪ್ರೊಫೆಷನಲ್ ಯೂನಿವರ್ಸಿಟಿ ಪುಣೆ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಸಿಂಬಿಯೋಸಿಸ್ ಸಿಲ್ಕ್ ಆ್ಯಂಡ್ ಪ್ರೊಫೆಷನಲ್ ಯೂನಿವರ್ಸಿಟಿ ಪುಣೆಯಲ್ಲಿ ಕಂಡುಬರ್ತಕ್ಕಂಥದ್ದು, ಅಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಭಾರತ ಆಫ್ರಿಕಾ ಫೋರಂ ಶಿಖರ ಸಮ್ಮೇಳನದ ವೆಬ್ಸೈಟನ್ನು ಯಾರು ಪ್ರಾರಂಭಿಸಿದರು ಅಂತ? ಯಾರು ಪ್ರಾರಂಭ ಮಾಡಿದ್ದಾರೆ ಇದನ್ನು? ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು ವಿದೇಶಾಂಗ ಸಚಿವ ಆಗಿರ್ತಕ್ಕಂಥ ಸಚಿವ ಜೈಶಂಕರ್ ಅಂತ ಹೇಳ್ತೇವೆ ಸರ್. ಯಾರು? ಒಂದು ಜೈಶಂಕರ್. ಆ್ಯಂಡ್ ನೆಕ್ಸ್ಟ್
ಇದು ನಿಮಗೆ SSCL ಕೇಳ್ತಾನೆ, ಸ್ಪೆಷಲಿ ಇನ್ MTS CHSL ಎಕ್ಸಾಮ್ಗಳಲ್ಲಿ. ಓಕೆ, ಸೊ ಆ ಎಕ್ಸಾಮಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾನೆ, ಲೈಕ್ ವೆಬ್ಸೈಟ್ ಆಗಿರಲಿ, ಪೋರ್ಟಲ್ ಆಗಿರಲಿ. ಸೊ ಅದನ್ನೆಲ್ಲ ಸ್ವಲ್ಪ ಕೇಳೋದು ಜಾಸ್ತಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಮೈ GOV ಮೀನ್ಸ್ ಗೌರ್ಮೆಂಟ್ ಪೋರ್ಟಲ್ ಮೂಲಕ ರಾಷ್ಟ್ರವ್ಯಾಪಿ ಸಿಗ್ನೇಚರ್ ಟ್ಯೂನ್ ಮತ್ತು ಜಿಂಗಲ್ ಮೇಕಿಂಗ್ ಸ್ಪರ್ಧೆಗಳನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದಾನೆ ಸರ್ನ. ಸೊ ಯಾರು ಇದನ್ನು ಪ್ರಾರಂಭ ಮಾಡಿದ್ದಾರೆ? ಓಕೆ, ಯಾರು ಪ್ರಾರಂಭ ಮಾಡಿರ್ಬೋದು? ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಪ್ರಸಾರ ಭಾರತಿ ಅಂತ ಹೇಳ್ತೇವೆ ಸರ್ನ. ಯಾರು ಒಂದು ಪ್ರಸಾರ ಭಾರತಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪರಿಸರ ಉಪಕ್ರಮಗಳನ್ನು ಮತ್ತು ಸಾಮುದಾಯಿಕ ಅಭಿವೃದ್ಧಿಗಳ ಕೋಕೋ ಕೋಲಾ ಇಂಡಿಯಾ ಇನ್ವೆಸ್ಟ್ UPಯೊಂದಿಗೆ ಎಷ್ಟು MOUಗೆ ಸಹಿ ಹಾಕಿದೆ ಅಂತ ಕೇಳಿದಾನೆ. ಎಷ್ಟು ವರ್ಷಗಳ ಈ ಒಂದು MOUಗೆ, ಎಷ್ಟು ವರ್ಷಗಳ MOUಗೆ ಸಹಿ ಹಾಕಿರುವುದು UPಯಲ್ಲಿ? ಓಕೆ, ಎಷ್ಟು ವರ್ಷಗಳಂದರೆ ಸರ್ 3 ವರ್ಷಗಳ ಒಂದು ಇನ್ವೆಸ್ಟ್ಮೆಂಟ್ಗೆ ಸಹಿ ಹಾಕಿದ್ದಾರೆ. ಯಾರು? ಒಂದು ಕೋಕೋ ಕೋಲಾ ಇಂಡಿಯಾ ಇನ್ವೆಸ್ಟ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ವೋಚ್ಚ ನ್ಯಾಯಾಲಯವು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ICU ಮಾರ್ಗಸೂಚಿಗಳ ಅನುಪಾಲನಾ ಕ್ರಿಯಾ ಯೋಜನೆಯನ್ನು ಯಾವಾಗ ಸಲ್ಲಿಸಲು ನಿರ್ದೇಶಿಸಿದೆ ಅಂತ ಕೇಳಿದಾನೆ ಸರ್ನ. ಸೊ ಯಾವಾಗ ಇದು? ಯಾರಿವರು? ಸರ್ ಈ ಒಂದು ಭಾರತ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ, ಸುಪ್ರೀಂ ಕೋರ್ಟ್ ಅಂತ ಹೇಳ್ತೀವಿ. ಯಾರ್ಯಾರಿಗೆ ಇದನ್ನು ನೀಡಿದ್ದಾರೆ? ಈ ಒಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ICU ಮಾರ್ಗಸೂಚಿಗಳ ಪಾಲನಾ ಕ್ರಿಯಾ ಯೋಜನೆ ಅಂತ ಹೇಳಿದ್ದಾರೆ. ಸೊ ಎಲ್ಲಿಯವರೆಗೆ ಅಂದರೆ ಸರ್ ಈ ಒಂದು 18 ಮೇ 2026 ನೀವು ಸಲ್ಲಿಸಬೇಕು ಅಂತ ಹೇಳಿದೆ. ಎಷ್ಟು? ಈ ಒಂದು 18 ಮೇ 2026 ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಕೀನ್ಯಾ ಸೀಮಾ ಶುಲ್ಕ ಸಹಕಾರ ಒಪ್ಪಂದಕ್ಕೆ ಯಾವ ನಗರದಲ್ಲಿ ಸಹಿ ಹಾಕಿದವು ಅಂತ ಕೇಳಿದ್ದಾನೆ ಸರ್. ಯಾವುದೇ ಒಂದು ನಮ್ಮ ಭಾರತ ಮತ್ತು ಕೀನ್ಯಾ ಸೀಮಾ ಶುಲ್ಕ ಸಹಕಾರ ಒಪ್ಪಂದಕ್ಕೆ. ಓಕೆ, ಯಾವಾಗ ಇದು, ಎಲ್ಲಿ ಇದನ್ನು ಸಹಿ ಹಾಕಿದ್ದಾವೆ? ಎಲ್ಲಿಂದರೆ ಸರ್ ಈ ಒಂದು ನೈರೋಬಿ ಅಂತ ಹೇಳ್ತೀವಿ. ಕೀನ್ಯಾದ ರಾಜಧಾನಿ ಯಾವುದು? ಈ ಒಂದು ನೈರೋಬಿ ಅಂತ ಹೇಳ್ತೀವಿ. UNEPಯ ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ ಸರ್. ಇದೇ ಒಂದು ನೈರೋಬಿ ಅಂತ ಹೇಳ್ತೀವಿ. ಸ್ಥಾಪನೆ ಆಗಿರ್ತವಾಗ ಸರ್ 1972 ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು UNEP ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗ್ಲೋಬಲ್ ಫುಡ್ ಕ್ರೈಸಿಸ್ ರಿಪೋರ್ಟ್ 2026 ಪ್ರಕಾರ ವಿಶ್ವದ 3/2 ಭಾಗದ ಹಸಿವು ಮುಖ್ಯವಾಗಿ ಎಷ್ಟು ದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ ಅಂತ. ಓಕೆ, ಎಷ್ಟು ದೇಶಗಳಲ್ಲಿ ಸರ್? 10 ದೇಶಗಳಲ್ಲಿ. ಆ 10 ದೇಶಗಳಲ್ಲಿ ನಾವು ಸಹ ಇದ್ದೀವಿ ಅನ್ನೋದು ಒಂದು ದುರ್ಭಾಗ್ಯ. ಓಕೆ, ದೌರ್ಭಾಗ್ಯ ಇದು. ಬಟ್ ಅಚ್ಚರಿ ಪಡಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಬಿಕಾಸ್ ಯಾಕೆಂದರೆ ದ ಹಂಗರ್ ಇಂಡೆಕ್ಸಲ್ಲಿ, ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ನಮ್ಮ ಭಾರತದ್ದು 102ನೇ ಸ್ಥಾನದಲ್ಲಿದ್ದೀವಿ ನಾವು. ಓಕೆ, ಎಷ್ಟನೇ ಸ್ಥಾನದಲ್ಲಿದ್ದೀವಿ? 102ನೇ ಸ್ಥಾನದಲ್ಲಿದ್ದೀವಿ. ಲೆಕ್ಕ ಹಾಕಿ ನಮ್ಮ ಭಾರತ ಎಷ್ಟು ಬೆಳವಣಿಗೆ ಆಗ್ತಾ ಇದೆ ಅಂತ. ಓಕೆ, ಮೇರಾ ಭಾರತ್ ಮಹಾನ್, ಇಲ್ಲಾಂದರೆ ದೇಶ ವಿರೋಧಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಯಾವ ದೇವಾಲಯದ ಜಗಮೋಹನದಿಂದ ಬ್ರಿಟಿಷ್ ಯುಗದಲ್ಲಿ ತುಂಬಿಸಿದ ಮರಳನ್ನು ತೆಗೆಯಲು ಸಂರಕ್ಷಣಾ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ. ಓಕೆ, ಯಾವುದೇ ಒಂದು ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಯಾವ ದೇವಾಲಯದ ಜಗಮೋಹನದಿಂದ ಬ್ರಿಟಿಷ್ ಯುಗದಲ್ಲಿ ತುಂಬಿಸಿದ ಮರಳನ್ನು ತೆಗೆಯಲು ಯೋಜನೆಯನ್ನು ಪ್ರಾರಂಭಿಸಿದೆ? ಯಾವ ದೇವಾಲಯ ಸರ್ ಅದು? ಯಾವುದು ಅಂದರೆ ನಿಮ್ಗೆ ಗೊತ್ತಿರಲಿ, ಕೊನಾರ್ಕ್ನ ಸೂರ್ಯ ದೇವಾಲಯ ಅಂತ ಹೇಳ್ತೀವಿ, ದ ಬ್ಲ್ಯಾಕ್ ಪಗೋಡಾ ಅಂತ ಹೇಳ್ತೇವೆ. ಓಕೆ, ಯಾವುದೇ ಒಂದು ಕೊನಾರ್ಕ್ನ ಸೂರ್ಯ ದೇವಾಲಯದಲ್ಲಿ ಇದನ್ನು ತೆಗೆಯಲು ಪ್ರಾರಂಭ ಮಾಡಿದೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ಪೆಷಲಿ ಇನ್ SSC ಎಕ್ಸಾಮ್ಗಳಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಶಾಮುಕ್ತ ಭಾರತ ಅಭಿಯಾನ 2.0 ಆ್ಯಪನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಸರ್. ಯಾವ ಸಚಿವಾಲಯ ಇದನ್ನು ಪ್ರಾರಂಭ ಮಾಡಿದೆ? ಯಾವ ಸಚಿವಾಲಯ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಸಾಮಾಜಿಕ ನ್ಯಾಯ ಸಚಿವಾಲಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಚರ್ಚೆಯಲ್ಲಿರುವ ಪೈಕಾರ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾನೆ. ಪೈಕಾರ ಲೇಕ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಸರಿ, ಈ ಒಂದು ಪೈಕಾರ ಲೇಕ್ ಕಂಡುಬರ್ತಕ್ಕಂಥದ್ದು ಈ ಒಂದು ತಮಿಳುನಾಡಲ್ಲಿ ಕಂಡುಬರುತ್ತೆ. ರೀಸೆಂಟಾಗಿ ಸ್ವಲ್ಪ ನ್ಯೂಸಲ್ಲಿ ಇತ್ತು ಅಷ್ಟೇ. ಆ್ಯಂಡ್ ನೆಕ್ಸ್ಟ್, ಲಂಡನ್ ಮ್ಯಾರಥಾನ್ನ ಅಧಿಕೃತ ರೇಸ್ನಲ್ಲಿ 2 ಗಂಟೆಗಳಿಗಿಂತ ಕಡಿಮೆ ಸಮಯದಲ್ಲಿ ಮ್ಯಾರಥಾನ್ ಪೂರ್ಣಗೊಳಿಸಿದ ವಿಶ್ವದ ಮೊದಲ ಪುರುಷ ಅಥ್ಲೀಟ್ ಯಾರು ಅಂತ ಕೇಳಿದ್ದಾರೆ ಸರ್ನ. ಯಾರು ಸರ್ ಇವರು? ಯಾರು ಅಂದರೆ ಸರ್ ದ್ಯಾಟ್ ಇಸ್ ನಮ್ಮ ಸೆಬಾಸ್ಟಿಯನ್ ಸಾವಿ ಅವರು ಅಂತ ಹೇಳ್ತೀವಿ ಸರ್. ಯಾರು ಅಂತ ಹೇಳ್ತೀವಿ? ಒಂದು ಸೆಬಾಸ್ಟಿಯನ್ ಸಾವಿ ಅವರು ಅಂತ ಹೇಳ್ತೀವಿ. ಎಲ್ಲಿ? ಎಂದು ಲಂಡನ್ ಮ್ಯಾರಥಾನಲ್ಲಿ 2 ಗಂಟೆಗಳಿಗಿಂತ ಕಡಿಮೆ ಸಮಯದಲ್ಲಿ ಮ್ಯಾರಥಾನನ್ನು ಪೂರ್ಣಗೊಳಿಸಿರ್ತಕ್ಕಂಥ ವಿಶ್ವದ ಮೊದಲ ಪುರುಷ ಅಥ್ಲೀಟ್ ಆಗಿದ್ದಾರೆ ಇವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 6ನೇ ಏಷ್ಯನ್ ಬೀಚ್ ಗೇಮ್ಸ್ನಲ್ಲಿ ಭಾರತೀಯ ಮಹಿಳಾ ಕಬಡ್ಡಿ ತಂಡ ಯಾವ ಸ್ವರ್ಣ ಪದಕವನ್ನು ಪಡೆಯಿತು ಅಂತ. ಓಕೆ, ಎಷ್ಟನೇ ಒಂದು ಸತತವಾಗಿ ಒಂದು ಸ್ವರ್ಣ ಪದಕವನ್ನು ಪಡೆದಿದೆ ಅಂತ. ಓಕೆ, ಎಷ್ಟನೇದು ಸತತವಾಗಿ ಇವ್ರು ಗೆದ್ದಿರ್ಬೋದು? ಎಷ್ಟನೇದು ಅಂದರೆ ನಿಮ್ಗೆ ಗೊತ್ತಿರಲಿ, 6ನೇ ಸತತವಾಗಿ ನಾವೇ ಗೆದ್ದಿದ್ವಿ. ಇದರಲ್ಲಿ ಒಂದು 6ನೇ ಬೀಚ್ ಗೇಮ್ಸಲ್ಲಿ 6 ತಂಡಗಳಲ್ಲಿ 6 ಒಂದು ಆವೃತ್ತಿಗಳಲ್ಲಿ 6 ಆವೃತ್ತಿಗಳಲ್ಲಿ ನಮ್ಮ ಭಾರತೀಯ ಮಹಿಳಾ ಕಬಡ್ಡಿ ತಂಡ ಏನಿದೆ ಅಲ್ವಾ, ಸೊ ನಮ್ಮವರೇ ಗೆದ್ದಿದ್ದಾರೆ ಸತತವಾಗಿ. ಯಾವುದೇ ಒಂದು ಏಷ್ಯನ್ ಬೀಚ್ ಗೇಮ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದರೆ ನಿಮಗೆ ಈ ದಿನದ ಒಂದು ಹೋಮ್ವರ್ಕ್ ಒಂದು ಪ್ರಶ್ನೆ ಏನು ಅಂತಂದರೆ, ಏಷ್ಯನ್ ಬೀಚ್ ಗೇಮ್ಸ್, ಓಕೆ, ನ್ಯಾಷನಲ್ ಬೀಚ್ ಗೇಮ್ಸ್ ನಾನು ಹೇಳ್ತಾ ಇಲ್ಲ. ನ್ಯಾಷನಲ್ ಬೀಚ್ ಗೇಮ್ಸ್ ನಡೆದಿರತಕ್ಕಂಥದ್ದು ಇದೇ ಒಂದು ದೀವ್ ದಮನಲ್ಲಿ. ಓಕೆ, ಬಟ್ ಇಲ್ಲೇನಿದೆ ಕ್ವಶನ್, ಏಷ್ಯನ್ ಬೀಚ್ ಗೇಮ್ಸ್ ಯಾವ ನಗರದಲ್ಲಿ ಇತ್ತೀಚೆಗೆ ನಡೆಯಿತು ಅಂತ. ಓಕೆ, ದೇಶ ಬೇಡ ನನಗೆ, ಎಕ್ಸಾಕ್ಟ್ ನಗರ, ಇದನ್ನು ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಸಮಾನ ನಾಗರಿಕ ಸಂಹಿತೆ ಯುಸಿಸಿ ಜಾರಿಗೊಳಿಸಲು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ 6 ಸದಸ್ಯರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ ಅಂತ. ಸರ್ ಯಾರು ಇವರು ಮೂರನೇದವ್ರು ಆಗ್ತಾರೆ ಸರ್. ಇವಾಗ ಯಾರು ಅಂದರೆ ಫಸ್ಟ್ ಒಂದು ಉತ್ತರಾಖಂಡ, ಎರಡನೇದು ಗುಜರಾತ್, ಮೂರನೇದು ಯಾರು ಅಂದರೆ ಸರ್ ಒಂದು ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಯಾರು ಒಂದು ಮಧ್ಯಪ್ರದೇಶ. ಸೊ ಎಷ್ಟು ತಂಡ ಸರ್, ಇದು 6 ಸದಸ್ಯರ ತಂಡ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಮಣಿಪುರ. ಓಕೆ, ಈ ಒಂದು ಯುಸಿಸಿ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಕೇಳ್ತಾನೆ ಸರ್. 44ನೇ ವಿಧಿ ಹೇಳುತ್ತೆ. ಯುಸಿಸಿ ಅಂದರೆ ಏನು? ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ತೀವಿ. ಮೀನ್ಸ್ ಏಕರೂಪ ನಾಗರಿಕ ಸಮಿತಿ ಅಂತ ಹೇಳ್ತೀವಿ. ಎಷ್ಟನೇ ಆರ್ಟಿಕಲ್ ಸರ್? 44ನೇ ಆರ್ಟಿಕಲ್ ಅಂತ ಹೇಳ್ತೇವೆ. ಸೊ ಯಾವ ರಾಜ್ಯದಲ್ಲಿ ಇವಾಗ ಜಾರಿಗೆ ಬಂದಿದೆ ಸರ್? ಉತ್ತರಾಖಂಡದಲ್ಲಿ ಇವಾಗ ಜಾರಿಗೆ ಬಂದಿದೆ. ಎಲ್ಲಿ ಇನ್ನೂ ಸಹ ಜಾರಿಗೆ ಬರಬೇಕಾಗಿದೆ ಸರ್? ಗುಜರಾತಲ್ಲಿ. ಆ್ಯಂಡ್ ದೆನ್ ಇವಾಗ ಸ್ವತಂತ್ರಕ್ಕಿಂತ ಮುಂಚೆಗೆ ಎಲ್ಲಿ ಜಾರಿಗೆ ಬಂದಿತ್ತು ಸರ್? ದ್ಯಾಟ್ ಈಸ್ ಇನ್ ಗೋವಾ ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಮಣಿಪುರ ಮತ್ತು ಮಿಜೋರಾಂನ ಬೈ ಮೆನಾಶೆ ಸಮುದಾಯದ ಸುಮಾರು 250 ಸದಸ್ಯರು ಇತ್ತೀಚೆಗೆ ಯಾವ ದೇಶವನ್ನು ತಲುಪಿದರು ಅಂತ. ಓಕೆ, ಯಾವ ದೇಶ ತಲುಪಿದ್ದಾರೆ ಸರ್? ಇಸ್ರೇಲ್ ದೇಶವನ್ನು ತಲುಪಿದ್ದಾರೆ. ನಿಮಗೆ ಮುಂಬರ್ತಕ್ಕಂಥ SSC, MTS, CHSL, CGL ಅಲ್ಲಿ ಆ 3 ಎಕ್ಸಾಮಲ್ಲಿ ಕನಿಷ್ಠ ಅಂದರೆ ಒಂದು 4 ಬಾರಿ ನಿಮಗೆ ಈ ಕ್ವಶನ್ ಕೇಳ್ತಾನೆ. ಬೈ ಮೆನಾಶೆ ಸಮುದಾಯದ ಬಗ್ಗೆ. ಬೈ ಮೆನಾಶೆ ಸಮುದಾಯ ನಿಮಗೆ ಯಾವ್ದು ರಾಜ್ಯದಲ್ಲಿ ಕಂಡು ಬರ್ತಾ ಇತ್ತು? ಮಣಿಪುರ ಮತ್ತು ಮಿಜೋರಾಂ. ಸ್ಪೆಷಲಿ ಇನ್ ಮಣಿಪುರ ಅಂತ ಹೇಳ್ತೀವಿ. ಬಟ್ ಮಿಜೋರಾಮಲ್ಲೂ ಸಹ ನೀವು ಕಡೆಗಣಿಸುವ ಹಾಗಿಲ್ಲ. ಮಿಜೋರಾಮಲ್ಲೂ ಸಹ ಇವರು ಕಂಡು ಬರ್ತಾ ಇದ್ರು. ಸೊ ಇತ್ತೀಚೆಗೆ 250 ಸದಸ್ಯರು ಇವರು ಎಲ್ಲಿ ಇಸ್ರೇಲ್ಗೆ ಹೋಗಿದ್ದಾರೆ. ಯಾಕೆ ಸರ್ ಇವರು ಇಸ್ರೇಲ್ಗೆ ಹೋಗಿದ್ದಾರೆ? ಇಸ್ರೇಲ್ ಅವ್ರಿಗೆ ಅಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ? ಸಂಪೂರ್ಣ ಅವರಿಗೆ ಇಸ್ರೇಲ್ನ ನಾಗರಿಕತ್ವನೇ ಸಿಕ್ಕಿದೆ. ಯಾಕೆ ಅಂತಂದರೆ ಅವರು ಜೀವ್ಸ್ ಆಗಿದ್ದಾರೆ. ಓಕೆ, ಜೀವಿಶ್ ಧರ್ಮ ಅಂತ ಹೇಳಿದ್ವಿ. ಆ ಒಂದು ಜೀವಿಶ್ ಧರ್ಮದ ವ್ಯಕ್ತಿಗಳು ಅವರು ನಮ್ಮ ಭಾರತಕ್ಕೆ ಬಂದು ನೆಲೆಸಿದ್ರು. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಒಂದು ಇಸ್ರೇಲ್ದವರು ನಮ್ಮವರು ನಮ್ಮ ಹತ್ರನೇ ಇದ್ರೆ ಚಂದ, ಸೊ ಮತ್ತೆ ನೀವು ರಿಟರ್ನ್ ಬನ್ನಿ ನಮ್ಮ ಹತ್ರನೇ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 2026 ಹಣಕಾಸು ನೀತಿ ಸುಧಾರಣೆಗಳ ಅಡಿಯಲ್ಲಿ ಹೆಚ್ಚು ಹೊರಸೂಸುವ ವಾಹನಗಳ ಮೇಲೆ ಹೆಸರು ತೆರಿಗೆ ಸರ್ಚಾರ್ಜ್ ಅನ್ನು ಇತ್ತೀಚೆಗೆ ಯಾವ ದೇಶ ಜಾರಿಗೊಳಿಸಿದೆ ಅಂತ ಕೇಳಿದ್ದಾರೆ ಸರ್ನ. ಯಾವ ದೇಶ ಜಾರಿಗೊಳಿಸಿದೆ? ಯಾವ ದೇಶ ಇರ್ಬೋದು? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಒಂದು ನೈಜೀರಿಯಾ ಅಂತ ಹೇಳ್ತೀವಿ. ಸರ್ ಯಾವುದು ಹೇಳ್ತೀವಿ? ಒಂದು ನೈಜೀರಿಯಾ ದೇಶ ಅಂತ ಹೇಳ್ತೇವೆ. ವಾಹನಗಳ ಮೇಲೆ ಹೆಸರು ತೆರಿಗೆ ಸರ್ಚಾರ್ಜನ್ನು ಅದು ಜಾರಿಗೊಳಿಸಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2026ರಲ್ಲಿ ನಾಸಾ ಮುಖ್ಯ ಕಚೇರಿಯಲ್ಲಿ ಆರ್ಟಮಿಸ್ ಒಪ್ಪಂದಕ್ಕೆ ಯಾವ ದೇಶ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಓಕೆ, ಒಂದು ಆರ್ಟಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ದೇಶ ಯಾವುದೊಂದು ಸರಿ ಒಂದು ಜೋರ್ಡಾನ್ ಅಂತ ಹೇಳ್ತೀವಿ. ಸರ್ ಯಾವುದೋ ಒಂದು ಜೋರ್ಡಾನ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪರಮಾಣು ಅಪ್ರಸರಣ ಒಪ್ಪಂದ. ಓಕೆ, ಯಾವುದೇ ಒಂದು NPT ಅಂತ ಹೇಳ್ತೀವಿ. ಸೊ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಹೇಳ್ತೀವಿ. ಸೊ ಅದರ 11ನೇ ವಿಮರ್ಶಾ ಸಮ್ಮೇಳನ 2026 ಎಲ್ಲಿ ಪ್ರಾರಂಭವಾಗುತ್ತಿದೆ ಅಂತ. ಎಲ್ಲಿ ಸರ್ ಇದು? ನ್ಯೂಯಾರ್ಕಲ್ಲಿ ಇದು ಪ್ರಾರಂಭವಾಗ್ತಿದೆ. ಓಕೆ, ಎಲ್ಲಿ ಅಂದರೆ ಒಂದು ನ್ಯೂಯಾರ್ಕ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜ್ಯಸಭಾ ಅಧ್ಯಕ್ಷರು ಆಮ್ ಆದ್ಮಿ ಪಕ್ಷದ 7 ಸಂಸದರ BJP ವಿಲೀನಕ್ಕೆ ಅನುಮೋದನೆ ನೀಡಿದ ನಂತರ BJPಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಾಯಿತು ಅಂತ ಕೇಳಿದಾನೆ ಸರ್ನ. ಎಲ್ಲಿ? ರಾಜ್ಯಸಭೆಯಲ್ಲಿ. ಎಷ್ಟು ಸಂಖ್ಯೆ ಹೆಚ್ಚಾಗಿದೆ? ಎಲ್ಲಿಗೆ ಇವಾಗ ಅವ್ರದ್ದು ಬಂದಿದೆ? ಎಲ್ಲಿಗೆ ಬಂದಿದೆ ಸರ್? 113ಕ್ಕೆ ಇವಾಗ ಬಂದಿದೆ. ಮೊದಲು ಎಷ್ಟಿದ್ರು ಸರ್? ಮೊದಲು 106 ಜನ ಇದ್ದರು. ಸೊ ಇವಾಗ 7 ಜನಕ್ಕೆ ಪ್ಲಸ್ ಆಗಿದೆ. ಸೊ 113 ಜನ ಆಗಿದ್ದಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ ಯಾರು ಈ ಒಂದು ಆಮ್ ಆದ್ಮಿ ಪಕ್ಷದ 7 ಸಂಸದರು ಅಂತ ಹೇಳ್ತೀವಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಇವರು ಈ ಪಂಜಾಬಿಗೆ ರಿಲೇಟೆಡ್ ಆಗ್ತಾರೆ ಜಾಸ್ತಿ ಆಮ್ ಆದ್ಮಿ ಪಕ್ಷದವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, CPRI ಪ್ರಕಾರ, ಸಿಪ್ರಿ ಪ್ರಕಾರ ಓಕೆ, ಭಾರತ ಸೈನಿಕ ವೆಚ್ಚದ ವಿಷಯದಲ್ಲಿ ವಿಶ್ವದ ಡ್ಯಾಶ್ ಅತಿ ದೊಡ್ಡದ ಸೈನಿಕ ವ್ಯಯದ ರಾಷ್ಟ್ರವಾಗಿದೆ ಅಂತ. ಸರ್ 5ನೇದವರಾಗಿದ್ದೀವಿ ನಾವು. ಓಕೆ, 5ನೇ ವಿಶ್ವದಲ್ಲಿ ಏನಾದರೂ ಟಾಪ್ 10 ಕಂಟ್ರೀಸ್ ಇದಾವೆ ಅಂದರೆ ಅದರಲ್ಲಿ ನಾವು 5ನೇದವರಾಗಿದ್ದೀವಿ. ಓಕೆ, ಅತಿ ಹೆಚ್ಚು ನಾವು ಮಿಲಿಟ್ರಿ ಮೇಲೆ ಖರ್ಚು ಮಾಡೋರು. ಸೊ ಫಸ್ಟ್ ಯಾರು ಮಾಡ್ತಾರೆ ಅತಿ ಹೆಚ್ಚು ಖರ್ಚು? ಸರಿ, ಒಂದು USA ಆ್ಯಸ್ ಯೂಶುವಲ್. ಸೆಕೆಂಡ್ ಯಾರು ಸರ್? ರಷ್ಯಾ ಅಂತ ಹೇಳ್ತೀವಿ. ಥರ್ಡ್ ಯಾರು? ಈ ಒಂದು ಚೀನಾ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 13ನೇ ಲೋಕ್ಮತ್ ಸುರ್ಜೋತ್ನ ರಾಷ್ಟ್ರೀಯ ಸಂಗೀತ ಪ್ರಶಸ್ತಿ 2026ರಲ್ಲಿ ಯಾರನ್ನು ಗೌರವಿಸಲಾಯಿತು ಅಂತ ಕೇಳಿದ್ದಾನೆ. ಯಾರನ್ನು ಗೌರವಿಸಲಾಗಿದೆ ಸರ್? ಒಂದು ಸುರ್ಜೋತ್ನ ನ್ಯಾಷನಲ್ ಮ್ಯೂಸಿಕ್ ಅವಾರ್ಡಲ್ಲಿ ಯಾರನ್ನಂದರೆ ಸರ್ ದ್ಯಾಟ್ ಇಸ್ ಒಂದು ಕೃಷ್ಣರಾವ್ ಪಂಡಿತ್ ಅವರನ್ನು, ಲಕ್ಷ್ಮಣ್ ಕೃಷ್ಣರಾವ್ ಪಂಡಿತ್ ಮತ್ತು ಈ ಒಂದು ಸುಮತ್ರಾ ಗುಹಾ ಅವರು ಅಂತ ಹೇಳ್ತೀವಿ. ಸೊ ಇವರಿಬ್ಬರಿಗೂ ಸಹ ಈ ಒಂದು ರಾಷ್ಟ್ರೀಯ ಸಂಗೀತ ಪ್ರಶಸ್ತಿಯಲ್ಲಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯುರೋಪಿಯನ್ ಮೊದಲ ಪೂರ್ಣ ಏಕೀಕೃತ ಲಿಥಿಯಂ ಯೋಜನೆಯನ್ನು ಯಾವ ದೇಶ ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ ಸರ್. ಯಾವ ದೇಶ ಇದನ್ನು ಪ್ರಾರಂಭ ಮಾಡಿದೆ? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಫಿನ್ಲ್ಯಾಂಡ್ ದೇಶ ಅಂತ ಹೇಳ್ತೀವಿ. ಅತಿ ಖುಷಿಯಾಗಿರ್ತಕ್ಕಂತಹ ದೇಶ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಖುಷಿಯಾಗಿರ್ತಕ್ಕಂಥ ದೇಶ, ಹ್ಯಾಪಿ ದೇಶ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಟ್ರಾನ್ಸ್ಜೆಂಡರ್ ಅಂಪೈರ್ ಆಗಿ ಇತಿಹಾಸ ಸೃಷ್ಟಿಸಿದ ರಿತಿಕಾ ಶ್ರೀ ಯಾವ ರಾಜ್ಯದವರು ಅಂತ ಕೇಳಿದ್ದಾನೆ ಸರ್ನ. ರಿತಿಕಾ ಶ್ರೀ ಯಾವ ರಾಜ್ಯದವರು ಇವರು? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಇಸ್ ನನ್ ಅದರ್ ದ್ಯಾನ್ ಒಂದು ತಮಿಳುನಾಡು ಅಂತ ಹೇಳ್ತೀವಿ. ಯಾರವರು? ರಿತಿಕಾ ಎಲ್ಲಿದ್ದಾರೆ? ಓಕೆ, ರಿತಿಕಾ ಶ್ರೀ ಅವರು. ಓಕೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇ 1, 2026ರಿಂದ OPEC ಮತ್ತು OPEC+ನಿಂದ
ಅಧಿಕೃತವಾಗಿ ಹೊರಬರುವುದಾಗಿ ಯಾವ ದೇಶ ಘೋಷಿಸಿದೆ ಅಂತ ಏನೆಲ್ಲ ಗೆಸ್ ಮಾಡಿ ಹೇಳ್ಬೋದು ನೀವು. ಯಾವುದು? ಇರಾನ್, ವೆನಿಜುವೆಲಾ, ಇರಾಕ್ ಮತ್ತು ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗ್ಬೋದು ಇದಕ್ಕೆ ಹೇಳ್ಬೋದಾ? ಯಾವುದು? ಇರಾನ್ ಆಗ್ಬೋದಾ, ವೆನಿಜುವೆಲಾ ಆಗ್ಬೋದಾ, ಇರಾಕ್ ಆಗ್ಬೋದಾ, ಅಥವಾ ಈ ಒಂದು UAE ಆಗ್ಬೋದಾ? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು UAE ಅಂತ ಹೇಳ್ತೀವಿ. ಯಾವುದು? ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೇವೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತೀಯ ರತ್ನ ಮತ್ತು ಆಭರಣ ಸಂಸ್ಥೆ ಹೊಸ ಕ್ಯಾಂಪಸ್ ಎಲ್ಲಿ ಉದ್ಘಾಟನೆ ಮಾಡಿದರು ಅಂತ ಕೇಳಿದಾನೆ. ಸರ್ ಎಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ? ಎಲ್ಲಿ ಅಂದರೆ ಸರ್ ನಮ್ಮ ಒಂದು ಕರ್ನಾಟಕದ ಉಡುಪಿ ಅಂತ ಹೇಳ್ತೀವಿ ಸರ್, ಎಲ್ಲಿ ಒಂದು ಉಡುಪಿಯಲ್ಲಿ. ಸೊ ನಿಮ್ಗೆ ಏನಾದರೂ ರತ್ನ ಮತ್ತು ಆಭರಣವನ್ನು ತೆಗೆದುಕೊಳ್ಳಬೇಕಾದ್ರೆ ಉಡುಪಿಗೆ ಹೋಗಿ ಬನ್ನಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆ ಎಕ್ಸಸೈಸ್ ಪ್ರಗತಿಯನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಿತ್ತು ಅಂತ ಕೇಳಿದಾನೆ. ಸರ್ನ ಸೊ ಇದನ್ನು ಎಲ್ಲಿ ಆಯೋಜನೆ ಮಾಡಿದೆ ಈ ಒಂದು ಪ್ರಗತಿಯನ್ನು? ಎಲ್ಲಿ ಅಂದರೆ ಸರ್ ದ್ಯಾಟ್ ಇಸ್ ಈ ಒಂದು ಮೇಘಾಲಯ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಈ ಒಂದು ಮೇಘಾಲಯದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಆಯುಷ್ಮಾನ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಯಾವಾಗ ಅಂದರೆ ಸರಿ ಒಂದು ಪ್ರತಿ ವರ್ಷ ನಾವು 30 ಏಪ್ರಿಲ್ಗೆ ಆಯುಷ್ಮಾನ್ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗ? ಈ ಒಂದು 30 ಏಪ್ರಿಲ್ಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ ಗಂಗಾ ಎಕ್ಸ್ಪ್ರೆಸ್ ವೇನ ಉದ್ದ ಎಷ್ಟು ಅಂತ ಕೇಳಿದಾನೆ. ಸರ್ ಎಷ್ಟು ಉದ್ದವಾಗಿದೆ ಇದು? ಎಷ್ಟು ಉದ್ದವಾಗಿದೆ ಅಂದರೆ ಸರ್ 594 ಕಿಲೋಮೀಟರ್ ಇದೆ. ಮೀನ್ಸ್ 6 ಕಡಿಮೆ 600 ಅಂತ ಹೇಳ್ಬೋದು. 6 ಕಡಿಮೆ 600 ಮೀನ್ಸ್ 594 ಕಿಲೋಮೀಟರ್ ಇದು ಆಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫಾಸಿಲ್ ಇಂಧನಗಳನ್ನು ಕೊನೆಗೊಳಿಸಲು ಫ್ರಾನ್ಸ್ ಯಾವ ವರ್ಷದವರೆಗೆ ಗಡುವನ್ನು ನಿಗದಿಪಡಿಸಿದೆ ಅಂತ? ಯಾವ ವರ್ಷ ಸರ್ ಇದು? ಯಾವ ವರ್ಷ ಅಂದರೆ 2050 ನಿಗದಿಪಡಿಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಸೆಬಿ ಪರ್ವ ವ್ಯವಸ್ಥೆಯನ್ನು ಯಾವಾಗಿನಿಂದ ಜಾರಿಗೊಳಿಸುವುದಾಗಿ ಘೋಷಿಸಿದೆ ಅಂತ ಕೇಳಿದ್ದೇನೆ. ಸರ್ ಯಾವುದೇ ಒಂದು ಸೆಬಿ ಪರ್ವಾ ಸಿಸ್ಟಮನ್ನು, ಯಾವುದನ್ನ ಈ ಒಂದು ಸೆಬಿ ಅಂತಕ್ಕಂಥ ಸಂಸ್ಥೆ ಇದೆಯಲ್ಲ, ಅದೊಂದು ಪರ್ವಾ ವ್ಯವಸ್ಥೆಯನ್ನು ಯಾವಾಗಿನಿಂದ ಜಾರಿಗೊಳಿಸುವುದಾಗಿ ಘೋಷಣೆ ಮಾಡಿದೆ ಅಂತ? ಯಾವಾಗ ಅಂದರೆ ಸರ್ ಒಂದು ಮೇ 4ನೇ ತಾರೀಕಿನಿಂದ ಜಾರಿಗೊಳಿಸುವುದಾಗಿ ಇದು ಘೋಷಣೆ ಮಾಡಿದೆ, ಮೀನ್ಸ್ ನಾಳೆಯಿಂದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಸಮರ್ಪಿತ ವಾಣಿಜ್ಯ ಸೀಪ್ಲೇನ್ ಏರ್ಲೈನ್ ಆಗಲು DGCA ಯಾವ ಕಂಪ್ನಿಗೆ ಏರ್ ಆಪರೇಟರ್ ಸರ್ಟಿಫಿಕೇಟನ್ನು ನೀಡಿದೆ ಅಂತ ಕೇಳಿದ್ದಾನೆ. ಯಾವುದಕ್ಕೆ ನೀಡಿದೆ ಸರ್ ಇದು? ಯಾವುದಕ್ಕೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಸ್ಕೈ ಹಾಫ್ ಏವಿಯೇಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸ್ಕೈ ಹಾಫ್ ಏವಿಯೇಷನ್ಗೆ ಈ ಒಂದು ಸರ್ಟಿಫಿಕೇಟನ್ನು ನೀಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೇವಲ್ ಆ್ಯಂಟಿ ಶಿಪ್ ಮಿಸೈಲ್ ಶಾರ್ಟ್ ರೇಂಜ್ನ ಮೊದಲ ಯಶಸ್ವಿ ಸಾಲ್ವೋ ಪ್ರಯೋಗವನ್ನು ಯಾವ ಸಂಸ್ಥೆ ನಡೆಸಿತು ಅಂತ ಕೇಳಿದಾನೆ. ಸರಿನಾ? ಸೊ ಯಾವ ಸಂಸ್ಥೆ ಇದನ್ನು ನಡೆಸಿದೆ? ಯಾವುದಂದ್ರೆ ಸರ್ ದ್ಯಾಟ್ ಇಸ್ ಒಂದು ನಮ್ಮ ಭಾರತೀಯ ನೇವಿ ಮತ್ತು ಈ ಒಂದು DRDO ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, 5 ಸ್ಟಾರ್ ಹಾಕೊಂಡು ನೆನಪಿಟ್ಕೊಳ್ಳಿ ಇದನ್ನು. ಓಕೆ, ಯಾವುದು ಅಂತ ಹೇಳ್ತೀವಿ ಒಂದು NASMSR ಮೀನ್ಸ್ ಈ ಒಂದು ನೇವಲ್ ಆ್ಯಂಟಿಶಿಪ್ ಮಿಸೈಲ್ ಶಾರ್ಟ್ ರೇಂಜ್ನ ಮೊದಲ ಯಶಸ್ವಿ ಸಾಲ್ವೋ ಪ್ರಯೋಗವನ್ನು ಯಾವ ಸಂಸ್ಥೆ ನಡೆಸಿದೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು DRDO ಅಂತ ಹೇಳ್ತೀವಿ. ಇನ್ನೊಂದು ಈ ಒಂದು ಭಾರತೀಯ ನೌಕಾಪಡೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಏಪ್ರಿಲ್ 2026 ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಸುಧಾರಣಾ ಸಂಬಂಧಿತ MOUಗಳಿಗೆ ಯಾವ ರಾಜ್ಯಗಳು ಸಹಿ ಹಾಕಿವೆ ಅಂತ ಕೇಳಿದ್ದೇನೆ. ಸರ್ ಯಾವ ರಾಜ್ಯಗಳು ಇದನ್ನು ಸಹಿ ಹಾಕಿದ್ದಾವೆ? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಉತ್ತರಾಖಂಡ್ ಮತ್ತು ಕರ್ನಾಟಕ ಮತ್ತು ತ್ರಿಪುರಾ ಅಂತ ಹೇಳ್ತೀವಿ. ಯಾವುದೇ ಒಂದು ಉತ್ತರಾಖಂಡ, ಕರ್ನಾಟಕ ಮತ್ತು ತ್ರಿಪುರಾ ಅಂತ ಹೇಳ್ತೀವಿ. ಸರ್ನಾ ಹೇಗೆ ನೆನಪಿಟ್ಕೊಳ್ಳಿ ಇದನ್ನು? ಈಗ ಫಾರ್ಮುಲಾ ಮಾಡ್ಕೊಳ್ಳಿ. ಟುಕ್ಕು ಅಂತ ಬರ್ತಿದ್ದಾವೆ ಸರ್ ಈ ಒಂದು ಜಲಜೀವನ್ ಮಿಷನಲ್ಲಿ ನೀರುಗಳು. ಸೊ ಹಾಗೆ ನೆನಪಿಟ್ಕೊಂಡ್ರೆ ನಿಮಗೆ ನೆನಪುಳಿಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಶ್ರೀಲಂಕಾ ನಡುವಿನ ದ್ವಿಪಕ್ಷೀಯ ಡೈವಿಂಗ್ ಅಭ್ಯಾಸ ಇಂಡಿಯಾ ಮತ್ತು ಶ್ರೀಲಂಕಾ ಡೈವೆಕ್ಸ್ 2026 4ನೇ ಆವೃತ್ತಿಯಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದ್ದಾನೆ. ಸರ್ ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗುವುದು? ಎಲ್ಲಿ ಅಂದರೆ ಸರ್ ದ್ಯಾಟ್ ಇಸ್ ಇನ್ ಕೊಲಂಬೋ ಅಂತ ಹೇಳ್ತೀವಿ. ಎಲ್ಲಿ ಒಂದು ಕೊಲಂಬೋ ಮೀನ್ಸ್ ಇಲ್ಲಿ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಲಾಗುವುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೃತಕ ಬುದ್ಧಿಮತ್ತೆ ನೀತಿ 2026 ಅಡಿಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಎಷ್ಟು ಹೂಡಿಕೆಗೆ ಅನುಮೋದನೆ ನೀಡಿದೆ ಅಂತ? ಎಷ್ಟು ಅಂದರೆ ಸರ್ 10,000 ಕೋಟಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು RTE ರೈಟ್ ಟು ಎಜುಕೇಷನ್ ಕಾಯ್ದೆ 2009 ಅಡಿಯಲ್ಲಿ ಖಾಸಗಿ ಅಸಹಾಯಕ ಶಾಲೆಗಳಲ್ಲಿ ದುರ್ಬಲ ವರ್ಗಗಳಿಗೆ 25% ಸೀಟು ಮೀಸಲಾತಿಯನ್ನು ಸರ್ವೋಚ್ಚ ನ್ಯಾಯಾಲಯ ಏನೆಂದು ಪರಿಗಣಿಸಿದೆ ಅಂತ ಕೇಳಿದ್ದಾನೆ. ಸರ್ ಏನೆಂದು ಪರಿಗಣಿಸಲಾಗಿದೆ? ಏನು ಅಂದರೆ ಇದನ್ನು ನಾವು ರಾಷ್ಟ್ರೀಯ ಮಿಷನ್ ಅಂತ ಪರಿಗಣಿಸಬೇಕು ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಾಮನ್ವೆಲ್ತ್ ಯುವ ಮತ್ತು ಜೂನಿಯರ್ ಭಾರೋದ್ಗ್ರಹಣ ಚಾಂಪಿಯನ್ಶಿಪ್ 2026 ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾನೆ. ಸರ್ ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿರಬಹುದು? ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಇನ್ನು ಇಂಗ್ಲೀಷಲ್ಲಿ ಓಕೆ ನೋಡಿಕೊಳ್ಳುವ. ಏನು ಅಂದರೆ ದ ಕಾಮನ್ವೆಲ್ತ್ ಯೂತ್ ಜೂನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್. ಓಕೆ, ಅದು ಅಂದರೆ ಒಂದು ಕಾಮನ್ವೆಲ್ತ್ ಯೂತ್ ಆ್ಯಂಡ್ ಜೂನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ? ಎಲ್ಲಿಂದರೆ ಸರ್ ದ್ಯಾಟ್ ಇಸ್ ಒಂದು ಅಪಿಯಾ ಅಂತ ಹೇಳ್ತೀವಿ. ಅಪಿಯಾ ಎಲ್ಲಿ ಕಂಡು ಬರ್ತೇವೆ? ಒಂದು ದೇಶದಲ್ಲಿ ಕಂಡು ಬರ್ತೇವೆ, ಸಮೂಹದಲ್ಲಿ ಇದು ನಡೆದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ವತಂತ್ರದ ನಂತರ ಇತ್ತೀಚೆಗೆ ಯಾವ ರಾಜ್ಯ ಅತ್ಯಧಿಕ ಮತದಾರರ ಭಾಗವಹಿಸುವಿಕೆಯನ್ನು ದಾಖಲಿಸಿದೆ ಅಂತ? ಯಾವ ಸರ್ ಅದು? ಯಾವುದಂದರೆ ಸರ್ ದ್ಯಾಟ್ ಇಸ್ ಒಂದು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ. ಓಕೆ, ಅದು ಈ ಒಂದು ವೆಸ್ಟ್ ಬೆಂಗಾಲ್ ತಪ್ಪಿ ಸಹ ತಮಿಳ್ನಾಡು ಹಾಕಬೇಡಿ. ತಮಿಳ್ನಾಡಲ್ಲಿ ಓಕೆ ಏರಿಕೆ ಆಗಿದೆ, ಬಟ್ ವೆಸ್ಟ್ ಬೆಂಗಾಲಲ್ಲಿ ಇವಾಗ ದಾಖಲೆಯಾಗಿದೆ. ಓಕೆ, ಸೊ ಅದರಲ್ಲಿ ಎಷ್ಟು ನೈಜ ಓಟ್ಗಳಿದ್ದಾವೆ, ಎಷ್ಟು ಫೇಕ್ ಓಟ್ಗಳಿದ್ದಾವೆ ಅಂತ ಎಲೆಕ್ಷನ್ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಮ್ಮ 112 ತುರ್ತು ಹೆಲ್ಪ್ಲೈನಲ್ಲಿ AI ಚಾಲಿತ ಬಹುಭಾಷಾ ವೈಶಿಷ್ಟ್ಯವನ್ನು ಪ್ರಾರಂಭಿಸಿದ ಭಾರತದ ಮೊದಲ ಪೊಲೀಸ್ ಘಟಕ ಯಾವುದು ಅಂತ ಕೇಳಿದ್ದಾನೆ. ಸರ್ ಯಾವುದಿದು? ಯಾವುದು ಅಂದರೆ ಸರ್ ನಾವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬೆಂಗಳೂರು ಪೊಲೀಸ್ ಅಂತ ಹೇಳ್ತೀವಿ. ಓಕೆ, ಈ ಒಂದು 112 ಏನು
ಎಮರ್ಜೆನ್ಸಿ ಹೆಲ್ಪ್ಲೈನ್ ಇತ್ತಲ್ವ, ಅದರಲ್ಲಿ AI ಚಾಲಿತ ಬಹುಭಾಷಾ ವೈಶಿಷ್ಟ್ಯವನ್ನು ಪ್ರಾರಂಭ ಮಾಡಿದೆ. ಯಾಕೆ ಇದನ್ನು ಪ್ರಾರಂಭ ಮಾಡಿರ್ಬೋದು? ನಮ್ಮ ಬೆಂಗಳೂರಲ್ಲಿ ಒಂದೇ ಭಾಷಿಗರಿಲ್ಲ. ಇಲ್ಲಿ ನಿಮಗೆ ನಮ್ಮ ಕರ್ನಾಟಕ ಕನ್ನಡದವ್ರು ಸಿಗ್ತಾರೆ, ಮಲಯಾಳಿ ಸಿಗ್ತಾರೆ, ತೆಲುಗು ಸಿಗ್ತಾರೆ, ತಮಿಳು ಸಿಗ್ತಾರೆ, ಹಿಂದಿ ಸಿಗ್ತಾರೆ. ಓಕೆ, ಸೊ ಎಲ್ಲ ಭಾಷೆಯವರು ಸಿಗ್ತಾರೆ. ಸೊ ದ್ಯಾಟ್ಸ್ ವೈ ಏನು ಮಾಡಿದ್ದಾರೆ ಅಂದರೆ ಇದನ್ನು AI ಚಾಲಿತ ಬಹುಭಾಷಾ ವೈಶಿಷ್ಟ್ಯವನ್ನು ಪ್ರಾರಂಭ ಮಾಡಿದೆ ಯಾವುದು? ನಮ್ಮ ಬೆಂಗಳೂರು ಪೊಲೀಸ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ನಾರಿಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಬೆಂಬಲಿಸುವ ಔಪಚಾರಿಕ ನಿರ್ಣಯವನ್ನು ಅಂಗೀಕರಿಸಿದ ದೇಶದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾನೆ. ಸರ್ನ ಯಾವ ರಾಜ್ಯವಾಗಿದೆ ಇದು ಮೊದಲ? ಯಾವುದಂದರೆ ಸರ್ ದ್ಯಾಟ್ ಈಸ್ ಅಗೇನ್ ಈ ಒಂದು ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಯಾವುದೇ ಒಂದು ಮಧ್ಯಪ್ರದೇಶ ಅಂತ ಹೇಳ್ತೀವಿ. ರೀಸೆಂಟ್ಲಿ UCCಯನ್ನು ಸಹ ಇವರೇ 6 ಮೆಂಬರ್ಗಳ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಯಾವುದೇ ಒಂದು ಮಧ್ಯಪ್ರದೇಶ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. UCCಯನ್ನು ಅಂಗೀಕರಿಸಿರ್ತಕ್ಕಂಥ ದೇಶದ ಮೊದಲ ರಾಜ್ಯ, ಅಂಗೀಕರಿಸಿದ ವರ್ಡ್ ನೆನ್ಪಿಟ್ಕೊಳ್ಳಿ, ಅಂಗೀಕರಿಸಿದ ಅಪ್ರೂವ್ಡ್ ಯಾವುದು ಅಂದರೆ ಒಂದು ಮಧ್ಯಪ್ರದೇಶ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಚರ್ಚೆಯಲ್ಲಿರುವ ರೂಪುರ್ ಪರಮಾಣು ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ ಅಂತ? ರೂಪುರ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಓಕೆ, ಈ ಒಂದು ರೂಪುರ್ ಕಂಡುಬರ್ತಕ್ಕಂಥದ್ದು ಈ ಒಂದು ಬಾಂಗ್ಲಾದೇಶ ಅಂತ ಹೇಳ್ತೀವಿ. ಸೊ ಬಾಂಗ್ಲಾದೇಶದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಅಂತ ಹೇಳ್ಬೋದು. ಎಲ್ಲಿ ಅಂದರೆ ಒಂದು ರೂಪುರದಲ್ಲಿ. ಓಕೆ, ರೂಪುರ್ ಪರಮಾಣು ವಿದ್ಯುತ್ ಸ್ಥಾವರ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಹಾಗೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳ್ತಾನೆ. ಸೊ ಇವಾಗ ಆಚರಣೆ ಮಾಡಲಾಗ್ತದೆ 5 ಮೇ, 15 ಮೇ, 1 ಮೇ ಮತ್ತು 10 ಮೇ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ಗೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ SSC GD ಫ್ರೆಂಡ್ಸ್ ಫೇಸ್ 3 ಮತ್ತು ಫೇಸ್ 4 ಯಾರ್ದು ಎಕ್ಸಾಮ್ ಇದೆ ಅಲ್ವಾ, ಅವ್ರಿಗೆ ಇನ್ನೂ ಸಹ ಟೈಮ್ ಇದೆ. ಸ್ವಲ್ಪ ನೀವು ಮಾಕ್ ಟೆಸ್ಟ್ನ ಮಾಡ್ಕೊಳ್ಳಿ. ಓಕೆ, ಸೊ ಕನಿಷ್ಠ ಅಂತಂದರೂ ಸಹ ಒಂದು 10 ಮಾಕ್ ಟೆಸ್ಟ್ನ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಬರೋವರೆಗೆ. ಓಕೆ, ಒಂದು ದಿನಕ್ಕೆ ನೀವು ಕನಿಷ್ಠ ಅಂತಂದರೆ ಒಂದು 4 ಮಾಕ್ ಟೆಸ್ಟನ್ನು ನೀವು ಮಾಡಬಹುದು. ಓಕೆ, 4 ಮಾಡ್ಬೋದು. ಸೊ 2 ದಿನ ತೊಗೊಳ್ಳಿ, ಒಂದು 10 ಮಾಕ್ ಟೆಸ್ಟ್ನ ಮಾಡ್ಕೊಳ್ಳಿ. ಕಂಟಿನ್ಯೂ ಅದಕ್ಕೆ ಕೂತ್ಕೊಂಡು ಮಾಡ್ಕೊಳ್ಳಿ. ಅಂದರೆ ಅನಾಲಿಸಿಸ್ ಕ್ಲಾಸ್ಗಳನ್ನು ಸಹ ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿಯ ಒಂದು ಟ್ರೆಂಡ್ ಬರ್ತಿದೆ, ಶಿಫ್ಟ್ ವೈಸ್ ಶಿಫ್ಟ್ ನಿಮಗೆ ಅಂತ ಅರ್ಥ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಸ್ವಲ್ಪ ನಿಮಗೆ ಅಂದರೆ ನಿಮ್ಮ ಕರೆಕ್ಟ್ ಆಗ್ತಕ್ಕಂಥ ಒಂದು ರೇಷೋ, ಪರ್ಸೆಂಟೇಜ್ ರೇಷೋ ಇದೆಲ್ಲ ಸ್ವಲ್ಪ ಹೈ ಆಗುತ್ತೆ. ಸೊ ಎಷ್ಟು ಹೇಳ್ತಾ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.